ಎಲ್ಲ ಪವರ್ಫುಲ್ ಆಗಿದ್ರೆ ಮಾತ್ರ ನಾನು ಅನ್ಕೊಂಡಿರೋ ಜೀವನನ ಎಫೆಕ್ಟಿವ್ ಆಗಿ ಲೀಡ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಒಂದು ಟೀ ಮಾಡಬೇಕು ಅಂದ್ರೆ ಏನೆಲ್ಲ ಬೇಕು? ಹಾಲ್ ಬೇಕು, ನೀರ್ ಬೇಕು, ಟೀ ಬೇಕು, ಟೀ ಪೌಡರ್, ಪಾತ್ರೆ ಬೇಕು, ಸ್ಟವ್ ಬೇಕು, ಬೆಂಕಿ ಕೆರೆಯೋಕೆ ಒಂದು ಪಟ್ನ ಬೇಕು. ಇದ್ರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದ್ರೂ ಸಹಿತ ಒಳ್ಳೆ ಟೀ ಮಾಡಕ್ಕಾಗತ್ತಾ? ಶುಗರ್ ಬೇಕು, ವಿತ್ ಶುಗರ್ ಮಾಡೋರಿಗೆ. ಇದ್ರ ಯಾವ ಅಂಶನೂ ಮಿಸ್ ಆದ್ರೂ ನಾನು ಒಂದು ಬೆಸ್ಟ್ ಟೀನ ಎಂಜಾಯ್ ಮಾಡಕ್ಕಾಗಲ್ಲ. ಅದೇ ತರನೇ ನನ್ನ ಒಂದು ಮರದ ಎಫೆಕ್ಟಿವ್ ಆಗಿ ಇಳುವರಿ ತಗೋಬೇಕು ಅಂದ್ರೆ ಇವೆಲ್ಲ ಅಂಶಗಳು ಬೇಕಾಗುತ್ತೆ. ಅದೇ ತರ ನನ್ನ ಲೈಫ್ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಯಾಕೆ ನಾನು ಇನ್ನೂ ಯಶಸ್ವಿ ಜೀವನ ನಡೆಸ್ತಾ ಇಲ್ಲ ಅಂದ್ರೆ ನಾನು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಬಲವಾಗಿ ಕನಸು ಕಂಡಿಲ್ಲ, ದೃಢವಾದ ಸಂಕಲ್ಪ ಮಾಡಿಲ್ಲ ಅಂತ ಒಂದು ಪವರ್ಫುಲ್ ಬೀಜ ನನ್ನಲ್ಲಿಲ್ಲ. ಅಂಡ್ ನೆಕ್ಸ್ಟ್ ಕೆಲವರಿಗೆ ಬೀಜ ಇದೆ, ದೊಡ್ಡ ಕನಸಿದೆ, ನಾನು ಕನಸು ಕಾಣ್ತೀನಿ, ನಾನು ಕನಸ್ಕಾರ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆದ್ರೆ ಆ ಕನಸನ್ನು ನನಸು ಮಾಡ್ಕೊಳ್ಳಿಕ್ ಬೇಕಾಗಿರೋ ಜ್ಞಾನ ಪಡ್ಕೊಳ್ತಿದ್ದೀನ, ಆ ಕೌಶಲ ವೃದ್ಧಿ ಮಾಡ್ಕೊಳ್ತಿದ್ದೀನ, ಅದನ್ನ ನೀವು ಚೆಕ್ ಮಾಡ್ತಾ ಬನ್ನಿ. ಅದೇ ತರ ಸ್ಕಿಲ್ಸ್ ಇದೆ, ನಾಲೆಡ್ಜ್ ಇದೆ, ಆದ್ರೆ ನನ್ನ ಮನೇಲಿ ಕೂತ್ಕೊಂಡಿದ್ದೀನಿ. ದಿನನಿತ್ಯ ಮಾಡಲೇಬೇಕಾಗಿರೋ ಕೆಲಸಗಳನ್ನ ಮಾಡ್ತಿದ್ದೀನ, ಈ 6 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು. ಅದನ್ನ ನೀವು ಎವ್ರಿ ಮೂಮೆಂಟ್ ಚೆಕ್ ಮಾಡ್ತಾ ಬರ್ಬೇಕು. ಇದಾದ್ಮೇಲೆ ಕೆಲವೊಬ್ರು ಕೆಲಸನೂ ಮಾಡ್ತಿದೀವಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೀವಿ, ಯಾವ್ದು ರಿಸಲ್ಟ್ ಬರ್ತಿಲ್ಲ. ಅದಕ್ಕೆ ಕಾರಣನೇ ದ ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ದಿಸ್ ಲಾಸ್ಟ್ 2 ಪಾರ್ಟ್ ಫ್ರೆಂಡ್ಸ್. ಒಂದು ಫಲವತ್ತಾದ ಭೂಮಿ, ಇನ್ನೊಂದು ಪರಿಶುದ್ಧವಾದ ವಾತಾವರಣ. ನನ್ನ ಭೂಮಿ ಫಲವತ್ತತೆ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ನಾನು ಮಾಡತಕ್ಕಂಥ ಕೆಲಸ ಫಲಿಸೋದಕ್ಕೆ. ನನ್ನ ಫಲವತ್ತತೆ ಮಿಸ್ ಆಗ್ತಾ 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 ನನ್ನ ಸುತ್ತಮುತ್ತಲಿರೋರು, ನೆನ್ನೆ ನೋಡಿದ್ರಿ ವಾತಾವರಣ ಅಂದ್ರೆ ಏನು? ನನ್ನ ಸುತ್ತಮುತ್ತಲಿನವರ ಮನಸ್ಸು ನನಗೆ ವಾತಾವರಣ, ನನ್ನ ಮನಸ್ಸು ಅವ್ರಿಗೆ ವಾತಾವರಣ, ಅವರ ಮನಸ್ಸು ನನಗೆ ವಾತಾವರಣ ಅಂತ. ಅವರು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅವ್ರ ಲೈಫ್ ನನ್ನ ಮೇಲೆ, ಅವರು ನನಗೆ ಏನು ಅರಸ್ತಿದ್ದಾರೆ, ಯಾವ ಭಾವನೆ ನನಗಿದೆ, ಅವರಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ, ಅದು ನನಗೆ ಮ್ಯಾಟರ್ ಆಗುತ್ತೆ. ಈಗ ಇವತ್ತು ನೋಡ್ತಾ ಹೋಗೋಣ, ನಮಗೆ ಏನು ಮನಸ್ಸು ಮತ್ತೆ ವಾತಾವರಣ ಯಾಕೆ ಕೆಡ್ತಾ ಇದೆ, ಯಾಕೆ ಬರ್ಡಲ್ಲಿದ್ದೀವಿ ನಾವು? ಬರ್ಡಂಶ ಅಂದ್ರೆ ಏನೇನು? ಈ ನನ್ನ ಬರ್ಡಂಶ ಇರೋದ್ರಿಂದ ನನ್ನ ಭೂಮಿ ಫಲವತ್ತತೆ ಮಿಸ್ ಆಗೋದಲ್ದಲೆ ನಾನು ಅನ್ಕೊಂಡಿರೋ ರಿಸಲ್ಟ್ಸ್ ನ ಪ್ರೊಡ್ಯೂಸ್ ಮಾಡಕ್ ಆಗ್ತಿಲ್ಲ. ನನ್ನ ಭೂಮಿ ಬರ್ಡ್ ಆಗ್ತಿರೋದ್ರಿಂದ ಅಟ್ ದಿ ಸೇಮ್ ಟೈಮ್ ನನ್ನ ಭೂಮಿ ಅಷ್ಟೇ ಬರ್ಡ್ ಆಗ್ತಿಲ್ಲ, ನನ್ನ ವಾತಾವರಣನೂ ಬರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆಯವ್ರ ಮನಸ್ಸಿಗೂ ಎಫೆಕ್ಟ್ ಆಗ್ತಿದೆ, ಅದರಿಂದ ನನ್ನ ಮೇಲೂ ಪರಿಣಾಮ ಬೀರ್ತಿದೆ. ಅದು ಹೇಗೆ ಅಂತ ಇವಾಗ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇವತ್ತಿನ ಒಂದು ಜರ್ನಿ ನಿಮ್ಮ ಅಗೈನ್ ಇನ್ನರ್ ಜರ್ನಿ. ಇವಾಗ ಒಂದೇನೋ ಟಾಪಿಕ್ಸ್ ಬರುತ್ತೆ. ಇವತ್ತು ನಾವು ನೋಡ್ತಾ ಹೋಗ್ತಿದ್ವಿ ಬರ್ಡ್ ಅಂಶ. ಬರ್ಡ್ ಅಂಶದಲ್ಲಿ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನೆಲ್ಲ ಒಂದು ಬರ್ಡ್ ಅಂಶಗಳು ನೋಡ್ತಾ ಹೋಗ್ತೀವಿ. ಬರ್ಡ್ ಭೂಮಿ, ಬರ್ಡ್ ಮನಸ್ಸು. ಈ ಒಂದೊಂದು ಅಂಶನೂ ಸಹಿತ ನಾನು ಇವಾಗ ಚೆಕ್ ಮಾಡ್ಕೊಳ್ತಾ ಬರ್ಬೇಕು. ಈ ಅಂಶ ನನ್ನಲ್ಲಿದೆಯಾ? ನನ್ನಲ್ಲಿ ಇರೋದ್ರಿಂದ ಏನು ಪರಿಣಾಮಗಳು ಬೀರ್ತಿದೆ? ಇದರಿಂದ ನನ್ನ ಮನಸ್ಸು ಖುಷಿಯಾಗಿರೋಕ್ ಸಾಧ್ಯತೆ ಇದೆಯಾ? ಮನಸ್ಸು ಖುಷಿ ಇಲ್ಲ ಅಂದ್ರೆ ನಾನು ಮಾಡ್ತಾ ಇರೋ ಕೆಲಸ, ನನ್ನ ಒಂದು ಕ್ರಿಯೇಟಿವ್ ಮೈಂಡ್, ನಾನು ಹೇಳ್ತಾ ಇದ್ದೆ ಯಾಕೆ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ನನಗೆ ಕ್ರಿಯೇಟಿವಿಟಿ ಮೈಂಡ್ ಯಾಕಿಲ್ಲ, ನನಗೆ ಯಾಕೆ ಯಾವುದು ಹೊಸ ಐಡಿಯಾ ಬರ್ತಿಲ್ಲ? ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಕಳೆಗಳು ತುಂಬಿಕೊಂಡಿದೆ. ಆ ಏನೇನು ಕಳೆಗಳು ಅಂತ ನೋಡ್ತಾ ಹೋಗ್ತೀವಿ ಈಗ, ಏನೇನು ಬರ್ಡ್ ಆಗ್ತಿದೆ ನೋಡ್ತಾ ಹೋಗ್ತೀವಿ ಈಗ. ಈ ಒಂದೊಂದು ಬರ್ಡ್ ಅಂಶಗಳು ಸಹಿತ ನನಗೆ ಚೆಕ್ ಮಾಡ್ತಾ ಬರಬೇಕು, ಎಷ್ಟು ಪರ್ಸೆಂಟೇಜ್ ಇದೆ, ಯಾವಾಗ ಇರುತ್ತೆ. ಇವೆಲ್ಲ ಬರ್ಡ್ ಅಂಶಗಳು ಇರೋದ್ರಿಂದ ನನಗೆ ಏನೇನಾಗ್ತಿದೆ, ಇದುವರೆಗೂ ಏನೇನಾಗಿದೆ. ನಿಮ್ಮ ಲೈಫ್ ಒಂದ್ಸಲ ಒಂದ್ ರೌಂಡ್ ಪಾಸ್ಟ್ ರಿಮೈಂಡ್ ಮಾಡಿ, ಇದರಿಂದ ಏನೇನೆಲ್ಲ ಆಗ್ತಿದೆ ಒಂದೊಂದೇ ಚೆಕ್ ಮಾಡ್ತಾ ಬರೋಣ. ನೋಡೋಣ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫಸ್ಟ್ ಬರ್ಡ್ ಅಂಶದಲ್ಲೇ ಒಂದು ಇಟ್ಲಿಸ್ಟ್ ಅಂತ ಹೇಳ್ಬೋದು. ಇದನ್ನು ಏನಿರ್ಬೋದು? ಫಸ್ಟ್ ಈ ಅಂಶ ಇರೋದ್ರಿಂದ ನನ್ನ ಲೈಫ್, ನಾನು ನನ್ನ ಮನಸ್ಸನ್ನ ಫಲವತ್ತಾಗಿ ಇಟ್ಕೊಳಕ್ ಆಗ್ತಿದ್ಯಾ? ಯಾವ್ದದು? ಎಸ್ ಫ್ರೆಂಡ್, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅದೇನೆ ಕೋಪ. ಎಸ್ ಫ್ರೆಂಡ್ಸ್, ಸಿಟ್ಟು, ಆಂಗರ್ ಎಷ್ಟಿದೆ? ಇದೆಯಾ? ಅಯ್ಯೋ, ಯಾಕೆ ಹೇಳ್ತೀರಾ? ಲೋಡ್ ಗಟ್ಲೆ ಇದೆ ನಮ್ಮ ಹತ್ರ. ಜಸ್ಟ್ ಯೋಚನೆ ಮಾಡಿ, ಈ ಕೋಪ ನನ್ನಲ್ಲಿ ಎಷ್ಟಿದೆ, ಯಾವಾಗ ಬರುತ್ತೆ, ಇದರಿಂದ ಏನೇನೇನೇನೇನೇನಾಗ್ತಿದೆ. ಈ ಕೋಪ ಅಂಶ ನನ್ನಲ್ಲಿರೋದ್ರಿಂದ ನನ್ನ ಭೂಮಿ ಫಲವತ್ತಾಗಿರೋಕ್ ಸಾಧ್ಯತೆ ಇದೆಯಾ? ನೀವು ಯೋಚನೆ ಮಾಡಿ. ಈ ಕೋಪ ನನ್ನ ಮನಸ್ಸನ್ನ ಎಷ್ಟು ಹಾಳು ಮಾಡ್ತಿದೆ,
ನನ್ನ ಫಲವತ್ತತೆ ಎಷ್ಟು ಕೆಡ್ತಾ ಇದೆ, ನನ್ನ ಸರೌಂಡಿಂಗ್ ನ ಎಷ್ಟು ಹಾಳು ಮಾಡ್ತಿದೆ. ಅಂಡ್ ಕೋಪ, ಇದನ್ನ ಯಾರಾದ್ರೂ ಖುಷಿಯಿಂದ ಮಾಡ್ಕೊಳ್ತೀವ? ನಾನು ಖುಷಿಯಿಂದ ಕೋಪ ಬರುತ್ತೆ ನನಗೆ ಅಂತ ಹೇಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಕೋಪ ಬಂತು ಅಂದ್ರೆ ನನಗೆ ಏನೇನಾಗುತ್ತೆ ಒಳಗಡೆ ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ಪ್ರಶ್ನೆ, ಯಾಕೆ ಬರ್ತಿದೆ ಕೋಪ? ಕೋಪ ಬರೋದಕ್ಕೆ ನಾನಾ ಕಾರಣಗಳಿದೆ. ಕೆಲವೊಬ್ರು ಹೇಳ್ತೀರ ಇಲ್ಲಿ, ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಬೇರೆಯವ್ರು ಬರೆಸ್ತಿದ್ದಾರೆ. ಕೋಪ ಬೇರೆಯವ್ರು ಬರೆಸ್ತಿದ್ದಾರೆ ಫ್ರೆಂಡ್ಸ್. ಬೇರೆಯವ್ರು ಬರೆಸ್ತಿದ್ದಾರಾ, ನಾನ್ ಮಾಡ್ಕೊಳ್ತಿದ್ದೀನ? ಇದನ್ನೇ ಚೆಕ್ ಮಾಡ್ಕೋಬೇಕಾಗಿರೋದು. ನನ್ನ ಕೈನಲ್ಲಿ ಇದೆಯಾ ಇಲ್ವಾ? ಇದು ನಾನು ನಿರ್ಧಾರ ಮಾಡಿದ್ರೆ ನಾನು ಅದನ್ನ ಕಂಟ್ರೋಲ್ ಮಾಡ್ಬೋದಾ ಇಲ್ವಾ? ಕಂಟ್ರೋಲ್ ಮಾಡೋದು ಹೇಗೆ ಅಂತ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಅರಿವಿಗೆ ಬರೋಣ. ನನ್ನ ಹತ್ರ ಎಷ್ಟಿದೆ, ಯಾವ್ಯಾವುದಕ್ಕೆ ನನಗೆ ಕೋಪ ಬರ್ತಿದೆ, ಕೋಪದಿಂದ ನನಗೆ ಏನೇನೇನಾಗ್ತಿದೆ, ಯಾರಿಗೆ ಲಾಸ್ ಆಗ್ತಿದೆ. ಕೋಪ ಮಾಡ್ಕೊಳ್ಳೋದ್ರಿಂದ ಲಾಸ್ ಯಾರಿಗೆ? ನನಗೆ ಅದರಿಂದ ಲಾಸ್ ಆಗ್ತಿಲ್ವಾ? ನನ್ನ ಭೂಮಿ ಫಲವತ್ತತೆ ಮಿಸ್ ಮಾಡ್ಕೊಳಕ್ ಆಗ್ತಿಲ್ವಾ? ನಾನು ಆ ಮೂಮೆಂಟ್ ಅಲ್ಲಿ ಜೀವಿಸ್ತಾ ಇದ್ದೀನ? ಆ ಕ್ಷಣದ ಜೀವನ ನಾನು ನಡೆಸ್ತಾ ಇದ್ದೀನಾ? ಒಂದು ಒಳ್ಳೆ ಜೀವನ ಅನ್ಸುತ್ತಾ ಆ ಮೂಮೆಂಟ್ ಅಲ್ಲಿ ನಿಮಗೆ ಕೋಪ ಮಾಡ್ಕೊಂಡಾಗ? ಎಂತೆಂತಕ್ಕೆ ಕೋಪ ಮಾಡ್ಕೊಳ್ತೀರಾ? ಸಿಲ್ಲಿ 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 ವಿಷಯ ಕೋಪ ಮಾಡ್ಕೊಳ್ತಿದ್ದೀರಾ? ಅದು ನಿಮಗದು ದೊಡ್ಡದು, ತುಂಬಾ ತುಂಬಾ ದೊಡ್ಡದು. ಎದುರುಗಡೆ ವ್ಯಕ್ತಿ ನಾನು ಅನ್ಕೊಂಡಂಗಿಲ್ಲ ಅಂತ ಸಡನ್ ಆಗಿ ಕೋಪ ಬರುತ್ತೆ. ಅಂಡ್ ಯಾರ್ನಲ್ಲಿ ಕೋಪ ಮಾಡ್ಕೊಳ್ತಿದೀವಿ ನಾವು? ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು, ಅವ್ರನ್ನ ಗ್ರಾಂಡೆಡ್ ಆಗಿ ತಗೊಂಡ್ಬಿಟ್ಟಿದೀವಿ ಈಸಿಯಾಗಿ, ಫಟಕ್ ಫಟಕ್ ಅಂತ. ಎಷ್ಟು ಕೋಪಗಳಿದೆ ನೋಡಿ. ನಿಮ್ಮ ಸಂಬಂಧಗಳು ಎಷ್ಟು ಹಾಳಾಗಿದೆ ನಿಮ್ಮ ಕೋಪದಿಂದ. ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ? ಏನ್ ಮಾಡೋದು? ಅವ್ರು ಬರೆಸ್ತಿದ್ದಾರೆ ಅಂತ ಹೇಳ್ತೀರಾ? ಅವ್ರು ಬರೆಸ್ತಿದಾರ, ನನ್ನೊಳಗಡೆ ಬರ್ತಿದ್ಯಾ? ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಅರಿವಿಗೆ ಬಂದಿದ್ಯಾ ನಿಮಗೆ? ಕೋಪದಲ್ಲಿ ಏನೇನೇನೇನ್ ಮಾಡ್ತಿದ್ದೀರಾ ಅಂತ ಅರಿವಿದ್ಯಾ? ನಾನು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಕೋಪ ಮಾಡ್ಕೊಳ್ಳೋರಿಗೂ ಕುಡುಕರಿಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಏನೋ ಕೋಪದಲ್ಲಿ ಅಂದೆ ಮರ್ತು ಬಿಡು ಅಂತೀವಿ, ಆಮೇಲೆ ಕುಡುಕರು ಹಂಗೆ ಹೇಳೋದು, ಏನೋ ಟೈಟ್ ಆದಾಗ ಹೇಳಿದೆಮ್ಮ ಮರ್ತು ಬಿಡು ಅಂತ. ಏನ್ ಡಿಫ್ರೆನ್ಸ್ ಇದೆ ಕುಡುಕರಿಗೂ ಕೋಪ ಮಾಡ್ಕೊಳ್ಳೋರಿಗೆ? ಹೇಳಿ. ಏನ್ ಬರ್ತಿದೆ ಬಾಯಿನಲ್ಲಿ ಗೊತ್ತಾಗುತ್ತಾ? ಕೋಪದಲ್ಲಿ ಏನೇನೆಲ್ಲ ಮಾತಾಡ್ತೀವಿ. ಕೋಪದಲ್ಲಿ ಆಡಿರೋ ಮಾತುಗಳು ಇವತ್ತು ನನ್ನನ್ನು ಎಷ್ಟು ಡ್ಯಾಮೇಜ್ ಮಾಡಿದೆ, ನನ್ನ ಸಂಬಂಧಗಳನ್ನ ಎಷ್ಟು ಡ್ಯಾಮೇಜ್ ಮಾಡಿದೆ. ಯೋಚನೆ ಮಾಡಿದೀವಾ? ಎಷ್ಟು ಕೋಪಗಳು ಬರ್ತಿದೆ. ಮನೇಲಿ ಇರ್ತಕ್ಕಂಥವ್ರನ್ನ ಪ್ರಾಣಿಗಳ ತರ ಟ್ರೀಟ್ ಮಾಡ್ತಾ ಇದೀವಿ. ಬೌ 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 ಅಂತ ನಾಯಿಗಳ ತರ ಕಿರ್ಚಾಡ್ತಿದೀವಿ. ಏನಿದೆ ಪ್ರಾಣಿಗೂ ನನಗೂ ವ್ಯತ್ಯಾಸ ಆಗಿದ್ರೆ? ಆ ಒಂದು ಟೈಮಲ್ಲಿ ನಿಮಗೇನು ಅನ್ಸುತ್ತಾ? ನಾನೊಬ್ಬ ಮನುಷ್ಯನಾಗಿ ಬಿಹೇವ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತಾ? ಯೋಚನೆ ಮಾಡಿ. ಈ ಕೋಪ ನನ್ನನ್ನ ಎಷ್ಟು ಹಾಳು ಮಾಡ್ತಾ ಇದೆ, ನನ್ನನ್ನ ಎಷ್ಟು, ನನ್ನ ಫಲವತ್ತತೆನ ಮಿಸ್ ಮಾಡ್ಕೊಂಡಿದ್ದೀನಿ ಇದರಿಂದ. ಎಷ್ಟು ಜನಗಳನ್ನ ಲಿಸ್ಟ್ ಮಾಡ್ತಾ ಬನ್ನಿ. ನಿಮ್ಮ ಕೋಪದಿಂದ ಎಷ್ಟು ಜನಗಳಿಗೆ ಎಫೆಕ್ಟ್ ಮಾಡಿದ್ದೀರಾ? ನನಗೆ ಎಫೆಕ್ಟ್ ಆಗದಲ್ದಲೆ ಬೇರೆಯವ್ರಿಗೂ ಎಫೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಕಿರ್ಚಾಡ್ತಿದ್ದೀವಿ. ಕೆಲವೊಂದು ಸಿಟ್ಟು ಏನಿದು ಹೊರಗಡೆ ತೋರಿಸೋದು ಕೋಪ, ಒಳಗಡೆ ಸಿಟ್ಟಲ್ಲಿ ಹಿಡ್ಕೊಳ್ಳೋದು. ಮಾತಾಡೋದಿಲ್ಲ, ಮಾತು ಚೆನ್ನಾಗಿ ಆಡ್ತಿರ್ತೀವಿ, ಬಟ್ ಒಳಗಡೆ ಸಿಟ್ಟಿರುತ್ತೆ, ಕುದಿತಾ ಇರುತ್ತೆ ಒಳಗಡೆ. ಏನಾಗ್ತಿರುತ್ತೆ ನಿಮ್ಮ ಬಾಡಿ? ಚೆಕ್ ಮಾಡ್ಕೊಂಡಿದ್ದೀರಾ? ಈ ಎಲ್ಲ ಪರಿಣಾಮಗಳನ್ನ ನೋಡ್ತಾ ಬರ್ತಿದ್ದೀರಾ? ದ ಮೋಸ್ಟ್ ಇಂಪಾರ್ಟೆಂಟ್, ಈ 6 ಸಬ್ಜೆಕ್ಟ್ ನೀವು 100% ಕಡೆ ಹೋಗದೆ ಇರೋದಕ್ಕೆ ಕಾರಣನೇ ಈ ಒಂದು ಅಂಶಗಳು ಫ್ರೆಂಡ್ಸ್. ಅಂಡ್ ಬಿಗ್ಗೆಸ್ಟ್ ಈ ಕೋಪ ಇರೋದ್ರಿಂದ ಇವತ್ತು ಮ್ಯಾಕ್ಸಿಮಮ್ ಹೆಲ್ತ್ ಹಾಳಾಗ್ತಾ ಇರೋದು. ಇವತ್ತು ನಮ್ಮ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನೋಡ್ತೀರಾ ಹೆಂಗೆ ಅದ ಎಫೆಕ್ಟ್ ಆಗುತ್ತೆ ನಿಮಗೆ ಅಂತ. ಬಟ್ ಇವತ್ತು ನನ್ನ ಹೈಯೆಸ್ಟ್ ಲಾಸ್ ಆಗ್ತಾ ಇರೋದು ನನ್ನ ಕೋಪದಿಂದ. ನನ್ನ ಸಂಬಂಧಗಳು ಕಟ್ಟಾಗ್ತಿರೋದು ಕೋಪದಿಂದ, ನನ್ನ ಸಂತೋಷ ಹಾಳಾಗ್ತಿರೋದು ಕೋಪದಿಂದ, ನನ್ನ ಹೆಲ್ತ್ ಹಾಳಾಗ್ತಿರೋದು ಕೋಪದಿಂದ. ಇವತ್ತೆಷ್ಟೋ ಸಂಪಾದನೆಗಳು ಇವತ್ತು ನಿಮ್ಮ ಕೋಪದಿಂದ. ನಿಮ್ಮ ಕಸ್ಟಮರ್ಸ್ ಎಷ್ಟು ಕಳ್ಕೊಂಡಿದ್ದೀರಾ ನೋಡಿ, ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಕಳ್ಕೊಂಡಿದ್ದೀರಾ ನೋಡಿ, ಅಂಡ್ ನಿಮ್ ಲೈಫ್ ಎಷ್ಟು ಹಾಳಾಗಿದೆ ನೋಡಿ. ಆ ಮೂಮೆಂಟ್ ಅಲ್ಲಿ ನೀವು ಜೀವಿಸಕ್ಕಾಗಿದೆಯಾ ಆ ಕೋಪದಲ್ಲಿ? ಜಸ್ಟ್ ಚೆಕ್ ಮಾಡ್ತಾ ಬನ್ನಿ ಎಷ್ಟೆಷ್ಟು ಲಾಸ್ ಆಗ್ತಿದೆ. ಅಂಡ್ ಈ ಕೋಪ ನಾನು ಅರಿವಿಗೆ ಬರ್ಬೇಕಷ್ಟೇ. ಈಗ ನಾನು ಹೆಂಗೆ ಕೋಪ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಸ್, ಮನುಷ್ಯನಿಗೆ ಸಡನ್ ಬಂದ್ಬಿಡುತ್ತೆ. ಆದ್ರೆ ಅರಿವು ಮಾಡ್ಕೋಬೇಕು ನನಗೆ ಕೋಪ ಬರ್ತಿದೆ ಅಂತ. ಅಂಡ್ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು? ನೆಕ್ಸ್ಟ್ ಫಲವತ್ತಾದ ಅಂಶ ಬಂದಾಗ ಗೊತ್ತಾಗುತ್ತೆ. ಎಲ್ಲ ಬರ್ಡ್ ಅಂಶನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ಫಸ್ಟ್ ಇಟ್ಸ್ ಅ ಸ್ಕ್ಯಾನಿಂಗ್. ನನಗೆ ಎಷ್ಟಿದೆ, ನನಗಿದೆಯಾ ಇಲ್ವೋ ಅದನ್ನ ಚೆಕ್ ಮಾಡ್ತಾ ಬರ್ಬೇಕು. ಯಾರಿಗಿಲ್ಲ ಗ್ರೇಟ್. ಎಷ್ಟು ಬರ್ತಿದೆ? ಯಾವಾಗ್ಲೋ ಒಮ್ಮೆ ಬರ್ತಿದ್ಯಾ? 1% ಸಣ್ಣದಾಗಿ ಬಂದ್ರೆ ಇಟ್ಸ್ ಫೈನ್, ಬಟ್ ಯಾವಾಗ್ಲೂ ಇದೆಯಲ್ವಾ? ಅದು ಎಷ್ಟಿರ್ಬೇಕು ಅದನ್ನು ನೀವು ಯೋಚನೆ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಅದೇ ತರ
ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ದುಃಖ. ಕೆಲವೊಬ್ರು ಕೋಪ ಹೊರಗಡೆ ಮಾಡ್ಕೊಳ್ಳಲ್ಲ, ಬಟ್ ದುಃಖದಲ್ಲಿ ಜೀವಿಸ್ತಾ ಇದೀವಿ ನಾವು. ಎಷ್ಟು ದುಃಖ ನಮ್ಮ ಒಳಗಡೆ ತುಂಬಿಕೊಂಡಿದೆ. ನನ್ನ ಜೀವನನೇ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದೆ. ನನ್ನ ಲೈಫು ಈ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋ ಕಷ್ಟಗಳು ನನಗೆ ಬಂದಿದೆ ಅನ್ನೋ ದುಃಖದಲ್ಲಿ ನಾವಿದೀವಿ ಇವತ್ತು. ಆ ದುಃಖದಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಹೇಗಿರುತ್ತೆ ಯೋಚನೆ ಮಾಡಿದ್ದೀರಾ? ಎಷ್ಟೋ ದಿನಗಳು, ವರ್ಷಗಳ ದುಃಖದಲ್ಲಿ ಕಳೀತಿದ್ದೀವಿ. ಹೊರಗಡೆ ನೋಡೋದಕ್ಕೆ ನಗ್ನಗ್ತಾ ಇರ್ತೀವಿ, ಬಟ್ ಒಳಗಡೆ ನನ್ನ ಲೈಫ್ ಕಂಪ್ಲೀಟ್ ದುಃಖದಲ್ಲಿರುತ್ತೆ. ಯಾರಿಗೂ ಹೇಳ್ಕೊಳಕ್ ಆಗದೆ ಇರತಕ್ಕಂಥ ಕಷ್ಟಗಳನ್ನ ನಾವು ಜೀವಿಸ್ತಾ ಇರ್ತೀವಿ ಇವತ್ತು. ಆ ದುಃಖದ ಸ್ಥಿತಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ದುಃಖ ಏನು? ಮತ್ತೆ ಅಲ್ಲಿ ನಾವೇನ್ ಹೇಳ್ತಿದ್ವಿ, ದುಃಖ ಯಾರೋ ಕೊಟ್ರು. ಫ್ರೆಂಡ್ಸ್, ಯಾರೋ ಕೊಟ್ಟಿರೋದಾ, ನಾನ್ ತಂದುಕೊಂಡಿರೋದಾ? ಅದೇ ನೀವು ಇಲ್ಲಿ ನೋಡ್ತೀರಾ. ನನಗೆ ನಾನು ನಿರ್ಧಾರ ಮಾಡ್ಕೋಬೇಕು, ನಾನು ದುಃಖದಲ್ಲಿ ಇರಬೇಕಾ ಬೇಡವಾ? ಇರೋದ್ರಿಂದ ಯಾರಿಗೆ ಲಾಸ್ ಆಗ್ತಿದೆ? ನಿಮಗೆ ಅನಿಸ್ತಿದೆ ನನಗೆ ಪರಿಸ್ಥಿತಿಯಿಂದ ದುಃಖ ಆಗ್ತಿದೆ, ನಾನೇನೋ ಕಳ್ಕೊಂಡೆ ಅದಕ್ಕೆ ದುಃಖ ಆಯ್ತು, ಯಾರೋ ಏನೋ ಅಂದ್ರೂ ದುಃಖ ಆಗ್ತಿದೆ ಅಂತ. ಅಲ್ಲೇನೋ ಆಗೋದು ಆಯ್ತು, ಯಾರೇನೋ ಹೇಳಿದ್ರು, ಅವ್ರು ಹೇಳಿದ್ರು ಹೋದ್ರು, ಬಟ್ ನಾನು ದುಃಖ ಅನುಭವಿಸಿ ಲಾಸ್ ಆಗ್ತಾರದು ಯಾರಿಗೆ? ಈ ಒಂದೊಂದು ಅಂಶನ ಸಹಿತ ನೋಡ್ತಾ ಬನ್ನಿ. ಎಷ್ಟು ದುಃಖದಿಂದ ನೀವು ಅಗೈನ್ ನೀವು ದುಃಖದಲ್ಲಿದ್ದಾಗ ನಿಮ್ಮ ಸರೌಂಡಿಂಗ್ ವಾತಾವರಣ ಏನಾಗ್ತಿದೆ? ನೀವು ದುಃಖದಲ್ಲಿದ್ದಾಗ ನಿಮ್ಮ ಅಕ್ಕಪಕ್ಕ ಸೆಲೆಬ್ರೇಟ್ ಮಾಡ್ತಾರೆ, ಅವರು ಸಹಿತ ಡೌನ್ ಆಗ್ತಾರೆ, ಅವರು ಸಹಿತ ದುಃಖದಲ್ಲಿರ್ತಾರೆ. ಅಂದ್ಮೇಲೆ ಏನಾಯ್ತು? ನಿಮ್ಮ ಭೂಮಿನೂ ಬರ್ಡಾಯ್ತು, ನಿಮ್ಮ ವಾತಾವರಣನೂ ಬರ್ಡಾಯ್ತು. ಇದಕ್ಕೆ ಕಾರಣ ಯಾರು? ನಾನು ಇನ್ನೂ ಏನು ಮಾಡ್ಬೋದಿತ್ತು? ಆ ದುಃಖದಿಂದ ಹೊರಗಡೆ ಬರೋದಕ್ಕೆ ನಾನು ಯೋಚನೆ ಮಾಡಿದ್ದೀನ? ನೋ ನೋ ನೋ, ನಾನು ದುಃಖದಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ದುಃಖದಲ್ಲಿ ಇದ್ರೆ ಕೆಲವೊಬ್ಬರಿಗೆ ಬಂದ್ಬಿಟ್ಟು ಸಮಾಧಾನ ಮಾಡ್ಲಿ ಅಂತ, ಕೆಲವರು ಎಷ್ಟೋ ಜನ ಅದಕ್ಕೆ ಕೋಪ ಮಾಡ್ಕೊಳ್ತಾರೆ. ನಾನು ದುಃಖದಲ್ಲಿ ಇದ್ರು ಬಂದು ನಾನು ಮಾತಾಡಿಸ್ಲಿಲ್ಲ. ಯೋಚನೆ ಮಾಡಿ, ನನಗೆ ದುಃಖ ಯಾಕೆ ಅಂದ್ರೆ ನನಗೆ ಬೇರೆಯವ್ರು ಬಂದು ಸಮಾಧಾನ ಮಾಡಬೇಕು. ಯೋಚನೆ ಮಾಡೋಣಪ್ಪ, ಸಮಾಧಾನ ಬೇರೆಯವ್ರು ಸಮಾಧಾನ ಮಾಡಿದ್ರೆ ನನಗೆ ಏನೋ ಸ್ವಲ್ಪ ಸಮಾಧಾನ, ಅದಕ್ಕೆ ನಾನು ದುಃಖದಲ್ಲಿ ಇರ್ಬೇಕು ಅಂತ ಬಯಸ್ತೀನಿ. ಫ್ರೆಂಡ್ಸ್, ನೀವು ದುಃಖದಲ್ಲಿದ್ರೆ ನೀವು ಮಾತ್ರ ಹಾಳಾಗ್ತಿರ್ತೀರಾ. ನಿಮ್ಮ ಲೈಫ್ ನಿಮಗೆ ಯಾರೂ ಸಹ ಬರೋದಿಲ್ಲ ನಿಮ್ಮ ಜೊತೆ. ನನ್ನ ಸಂತೋಷ 100% ನನ್ನ ಕೈನಲ್ಲಿ, ಆದ್ರೆ ನಾನು ಅದನ್ನ ಬೇರೆಯವ್ರ ಕೈಲಿ ಕೊಟ್ಬಿಟ್ಟಿದ್ದೀನಿ. ನಾನು ಹೇಳ್ತಿದ್ದೀನಿ ಯಾವಾಗಲೂ, ನನ್ನ ಜುಟ್ಟನ್ನ ಇನ್ನೊಬ್ರ ಕೈಲಿ ಕೊಟ್ಬಿಟ್ಟಿದ್ದೀನಿ, ಅವರು ಆಟ ಆಡಿಸ್ತಿರ್ತಾರೆ. ಇದೆಲ್ಲದೂ ಬರ್ತಿದೆ ಅದು ಬೇರೆಯವರಿಂದ ಅಂತ ಆದ್ರೆ ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಎಸ್ ಆರ್ ನೋ? ನಿಮ್ಮ ಕಂಟ್ರೋಲ್ನ ಬೇರೆಯವ್ರ ಕಡೆ ಕೊಟ್ಟಿದ್ದಾರೆ, ನಿಮ್ಮ ರಿಪೋರ್ಟ್ ಬೇರೆಯವ್ರ ಕಡೆ ಇದೆ, ಅವ್ರು ಆಟ ಆಡಿಸ್ತಿದ್ದಾರೆ ನಿಮಗೆ. ಅವ್ರ ಚಾನಲ್ ಚೇಂಜ್ ಮಾಡಿದಾಗ ನಿಮ್ಮ ಮೂಡ್ನ ಚೇಂಜ್ ಮಾಡ್ತಿದ್ದಾರೆ, ಅವ್ರ ಚಾನಲ್ ಚೇಂಜ್ ಮಾಡಿದಾಗ ನೀವು ಚೇಂಜ್ ಮಾಡ್ಕೊಳ್ತಿದ್ದೀರಾ. ಎಸ್ ಆರ್ ನೋ? ಪರಿಸ್ಥಿತಿ ನಿಮ್ಮನ್ನು ಆಟ ಆಡಿಸ್ತಿದೆ, ವ್ಯಕ್ತಿಗಳು ನಿಮ್ಮನ್ನು ಆಟ ಆಡಿಸ್ತಿದ್ದಾರೆ. ಹಂಗ ನಿಮ್ದೇನು ಜೀವಿಸ್ತಿದ್ದೀರಾ? ಈ ದುಃಖ, ಈ ಸ್ಯಾರೋ ಎಷ್ಟು ನಮ್ಮನ್ನ ಸಾಯಿಸಿದೆ ಒಳಗಡೆ. ಕಾರಣ ಏನ್ ಬೇಕಾದ್ರೂ ಇರ್ಬೋದು, ಯಾವುದೇ ಕಾರಣಗಳಿಂದ ನೀವು ದುಃಖ ಅನುಭವಿಸ್ತಿರ್ಬೋದು, ಬಟ್ ಎಫೆಕ್ಟ್ ಆಗ್ತಿರೋದು ಯಾರಿಗೆ? ಈಗ ಮುಂದಿನ ಲೈಫನ್ನ ಹಾಳು ಮಾಡ್ಕೊಳ್ತಾ ಇರೋದು ಯಾರು? ಆಗೋಗಿದೆ. ಆದ್ರೆ ಮುಂದೆ ಆ ದುಃಖದಲ್ಲಿ ಇರೋದ್ರಿಂದ ಇವತ್ತು ನಾವೇನ್ ಕೆಲಸ ಮಾಡ್ತಿದೀವಲ್ಲ ಅದು ಈಡೇರ್ತಿದ್ಯಾ? ಈ ಕೋಪದಿಂದ, ದುಃಖದಿಂದ ನೀವು ದೇವರನ್ನ ಪ್ರೇ ಮಾಡಿದ್ರು ದೇವರ ಆಶೀರ್ವಾದ ಮಾಡ್ತಾರೆ ಅನ್ಕೊಂಡಿದ್ದೀರಾ? ನಿಮಗೆ ನಾನು ಹೇಳಿದ್ರೆ ಯಾವುದೇ ಒಂದು ಪೂಜೆಗಳು ಯಾಕೆ ಫಲಿಸ್ತಾ ಇಲ್ಲ? ನೀವು ಕೋಪದಲ್ಲಿ ಎಷ್ಟೋ ಜನ ಪೂಜೆ ಮಾಡ್ತಿರ್ತೀರಾ, ಕೋಪ ಮಾಡ್ತಿರ್ತೀರಾ, ಏನಂಗಾರೆ ಪೂಜೆ ಫಲಿಸುತ್ತಾ? ದುಃಖದಲ್ಲಿ ಪೂಜಿಸ್ತಿರ್ತೀರಾ, ಆ ದೇವ್ರಿಗೆ ತಲುಪುತ್ತೆ ಅನ್ಕೊಂಡಿದ್ದೀರಾ? ಈ ಎಲ್ಲ ಬೋರ್ಡಂಶನ ಚೆಕ್ ಮಾಡ್ತಾ ಬನ್ನಿ. ಈ ಎಲ್ಲಾ ಬೋರ್ಡಂಶಗಳನ್ನ ಹಿಡ್ಕೊಂಡು ನಾನು ಪೂಜಿಸ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಹಿಂಗೆ? ಚಾನ್ಸೇ ಇಲ್ಲ ಫ್ರೆಂಡ್ಸ್. ಒಂದೊಂದಾಗಿ ಚೆಕ್ ಮಾಡ್ತಾ ಬನ್ನಿ. ಇದೇ ತರ ಮುಂದಿನ ಅಂಶ ನೋಡೋಣ. ಬೇಸರ, ಬೇಜಾರು, ಬೋರ್ಡ್ ಲೈಫ್. ಇವತ್ತೆಲ್ಲ ಬೋರ್ ಆಗ್ಬಿಟ್ಟಿದೆ ನಿಮಗೆ. ಲೈಫಲ್ಲಿ ಏನೂ ಒಂದು ಥ್ರಿಲ್ಲೇ ಇಲ್ಲ. ಏನ್ ಕಂಡ್ರು ಬೋರ್ ಆಗ್ತಿದೆ. ಸ್ವಲ್ಪ ಮಾತ್ರ ಖುಷಿ ಅನ್ಸುತ್ತೆ, ಆಮೇಲೆ ಇಮಿಡಿಯೇಟ್ಲಿ ಬೋರ್ ಆಗುತ್ತೆ. ಎಷ್ಟು ಬೇಸರದಲ್ಲಿ ಇದ್ದೀರಾ? ನೀವಿರ್ತಕ್ಕಂಥ ಬೇಸರದ ಜೀವನ ಹೇಗೆ ಜೀವಿಸ್ತಿದ್ದೀರಾ ಒಂದ್ಸಲ ಯೋಚನೆ ಮಾಡಿ. ಏನೆಲ್ಲ ಇದೆ ಅದೆಲ್ಲ ಇದ್ರೂ ಸಹಿತ ಬೇಸರದಲ್ಲಿದ್ದೀವಿ ನಾವು. ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಹೇಗಿದ್ರು, ನಿಮ್ಮ ಪಾಸ್ಟ್ ಲೈಫ್ ಹೇಗಿತ್ತು, ಅದಕ್ಕಿಂತ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನೆಲ್ಲ ಲೈಫ್ ಇಂಪ್ರೂವ್ ಆಗಿದೆ, ಅದು ನೋಡ್ತೀವ ನಾವು. ಏನಿದೆಯೋ ಅದನ್ನ ನೋಡ್ದಲೆ ನಾವು ಬೇಸರದಲ್ಲಿ ಜೀವಿಸ್ತಾ ಇದ್ದೀವಿ. ಸಣ್ಣ ಪುಟ್ಟದಕ್ಕೂ ಬೇಸರ ಆಗ್ತಿದೆ. ಸಣ್ಣದಾಗಿ ಏನಾದ್ರು ನನಗೆ ಈಡೇರಲ್ಲ ಅಂದ್ರೆ ಬೇಸರ, ಯಾರೋ ನನ್ನ ಮಾತು ಕೇಳಿಲ್ಲ ಅಂದ್ರೆ ಬೇಜಾರು, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತ ತಕ್ಷಣ ಬೇಜಾರು. ನನಗೆ ಅನ್ಕೊಂಡಂಗೆ ಯಾಕೆ ಆಗ್ತಿಲ್ಲ ಗೊತ್ತಾ? ನಾನು ಅನ್ಕೊಂಡಂಗೆ ಆಗದೆ ಇದ್ದ ತಕ್ಷಣ ನಾವು ಬೇಜಾರಾಗ್ತೀವಲ್ವಾ, ಅದಕ್ಕೆ ಮತ್ತೆ ನಾನು ಅದನ್ನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ನೀವು ನೋಡ್ತಾ ಹೋಗ್ತೀರಾ. ಅಂಡ್ ಇವೆಲ್ಲದೂ ಸಹಿತ ಝೀರೋ ಆಗ್ಬೇಕು ಅಂದ್ರೆ
ಇಲ್ಲಿ ನಿಮಗೆ ಜಸ್ಟ್ ಗೊತ್ತಾಗುತ್ತಷ್ಟೇ. ಈ LT ವರ್ಕ್ಶಾಪ್ ಏನಿದೆ, ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್, ಇಟ್ ಜಸ್ಟ್ ಎ ಸ್ಕ್ಯಾನಿಂಗ್ ರಿಪೋರ್ಟ್. ಇದ್ದು ರಿಯಲ್ ಆಪರೇಷನ್ ಥಿಯೇಟರ್ ಅಲ್ಲಿ, ದಟ್ ಇಸ್ ದ ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್. ಅಲ್ಲಿ ನಿಮಗೆ ಗ್ಯಾರಂಟಿ 0 ಕಡೆ ಬರೋದಕ್ಕೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಟೆಕ್ನಾಲಜಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಬನ್ನಿ, ಈ ಅಂಶಗಳು ಇರೋದ್ರಿಂದ ಲಾಸ್ ಯಾರಿಗಾಗ್ತಿದೆ, ಇದಕ್ಕೆ ಕಾರಣ ಯಾರು ಅಂತ. ಇದೇ ತರ ಮುಂದಿನ ಅಂಶ ನೋಡೋಣ. ಹಠಮಾರಿತನ ಇಲ್ವಾ? ಹಠ ಮಾಡ್ತಿಲ್ವಾ ನೀವು? ಎಷ್ಟು ವಿಷಯದಲ್ಲಿ ಹಠ ಮಾಡ್ತಿದ್ದೀರಾ ಚೆಕ್ ಮಾಡಿ. ಸಣ್ಣದಕ್ಕೂ ಸಹಿತ ಎಷ್ಟು ಹಠವಾಗಿದ್ದೀರಾ. ನಾವು ಹೇಳ್ಕೊಳ್ತೀವಿ ಎಮ್ಮೆಂದು, ನಾನು ಹಠವಾದಿ ಗೊತ್ತಾ ಅಂತ. ಯಾವುದಕ್ಕೆ ಹಠ ಮಾಡ್ತಿದ್ದೀರಾ? ಹಠನ ಖುಷಿಯಿಂದ ಮಾಡ್ತೀರಾ? ಎಷ್ಟು ಸ್ಟಬ್ಬರ್ನೆಸ್ ಇದೆ, ಕಲ್ಲುಗಳ ಮನಸ್ಸಾಗಿದೆ. ಏನಾದ್ರೂ ಬೇಕೇ ಬೇಕು. ಇವತ್ತು ಮಕ್ಕಳು ಎಸ್ಪೆಷಲಿ ತಂದೆ ತಾಯಿಗಳಿಗೆ ಎಷ್ಟೊಂದು ಹಠ ಮಾಡ್ತಿದ್ದೀರಾ. ನನಗೆ ಅದು ಬೇಕೇ ಬೇಕು, ನನಗೆ ಕೊಡಿಸ್ಲೇಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ, ನೀನ್ ಹಿಂಗಿರ್ಲೇಬೇಕು, ನೀನ್ ನಾನು ಹೇಳ್ದಂಗೆ ಕೇಳಲೇಬೇಕು. ಈ ಹಠ ನಿಮ್ಮನ್ನ ಎಷ್ಟು ಕುಂಠಿತ ಮಾಡ್ತಿದೆ, ಎಷ್ಟು ಡೌನ್ ಮಾಡ್ತಿದೆ, ನಿಮ್ಮ ಶಕ್ತಿ ಎಷ್ಟು ಕಡಿಮೆ ಆಗ್ತಿದೆ ಯೋಚನೆ ಮಾಡಿದ್ದೀರಾ? ನಮ್ಮ ಆಧ್ಯಾತ್ಮದಲ್ಲಿ ಬರುತ್ತಲ್ವಾ, ನಮ್ಮ ಚೈತನ್ಯ ಶಕ್ತಿ ವೃದ್ಧಿ ಆಗ್ಬೇಕು ಅಂದ ಅದು ಹೇಗಾಗುತ್ತೆ? ಈ ಒಂದು ಅಂಶಗಳು 0 ಕಡೆ ಹೋಗ್ತಿದ್ರೆ ಮಾತ್ರ ಸಾಧ್ಯ ಫ್ರೆಂಡ್ಸ್. ನೋಡ್ತಾ ಬನ್ನಿ, ಎಷ್ಟು ಹಠ ಮಾಡ್ತಿದ್ದೀರಾ. ಹಠ ಮಾಡೋದ್ರಿಂದ ನಿಮ್ಮ ಭೂಮಿ ಎಷ್ಟು ಬರ್ಡಾಗ್ತಿದೆ, ನಿಮ್ಮ ಮನಸ್ಸು ಎಷ್ಟು ಬರ್ಡಾಗ್ತಿದೆ. ಮನಸ್ಸಲ್ಲಿ ಹಠ ಹಿಡ್ಕೊಂಡು ಏನಾದ್ರೂ ಒಂದು ಒಳ್ಳೆ ಬೀಜ ಹಾಕಿದ್ರೆ ಫಲ ಬರುತ್ತಾ? ಇವತ್ತು ಎಷ್ಟೋ ಜನ ಸಾಧನೆ ಮಾಡಕ್ ಹೋಗ್ತಿದ್ದಾರೆ, ಹಠದಿಂದ ಸಾಧನೆ ಮಾಡಕ್ ಹೋಗ್ತಿದ್ದೀರಾ, ಆದ್ರೂ ಆಗ್ತಿಲ್ಲ. ಹಠದಿಂದ ಸಾಧನೆ ಮಾಡೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಸಾಧನೆ ಮಾಡಿದ್ರೂ ಸಹಿತ ಅದು ಒಂಥರ ಇನ್ಕಂಪ್ಲೀಟ್ನೆಸ್ ಇರುತ್ತೆ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಈ ಹಠ ಮಾರಿತನದಲ್ಲಿ ನನಗೆ ನನ್ನ ಮನಸ್ಸು ಬರ್ಡಾಗುತ್ತಾ ಫಲವತ್ತಾಗಿರುತ್ತೋ ಅದನ್ನಷ್ಟೇ ನೋಡ್ತಾ ಬನ್ನಿ. ಇದೇ ತರ ಮುಂದಿನ ಒಂದು ಅಂಶ ನೋಡೋಣ, ಕಿರಿಕಿರಿ. ಎಸ್, ಸಣ್ಣ ವಿಷಯಕ್ಕೂ ಕಿರಿಕಿರಿ ಮಾಡ್ಕೊಳ್ಳೋದು. ಚಿಕ್ಕದಾಗಿ ಏನಾದ್ರೂ ಅಲ್ಲೇನಾದ್ರೂ ನನಗೆ ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಕಿರಿಕಿರಿ ಮಾಡ್ಕೊಳ್ಳೋದು. ಯಾರಾದ್ರೂ ನನ್ನ ಎದುರುಗಡೆ ನನಗೆ ಇಷ್ಟ ಇಲ್ಲದೆ ತರ ನಡ್ಕೊಂಡ್ರೆ ಅಲ್ಲಿ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ವಿಭಿನ್ನವಾಗಿ ನಡ್ಕೊಂಡ್ರೆ ಸಹಿಸ್ಕೊಳಕ್ಕಾಗಲ್ಲ. ಎಷ್ಟೊಂದು ಕಿರಿಕಿರಿ ವಿಷಯ ಮಾಡ್ಕೊಳ್ತಿದ್ದೀರಾ, ಎಷ್ಟೊಂದು ಕಿರಿಕಿರಿ ಅನಿಸ್ತಿದೆ ನಿಮಗೆ, ಯೋಚನೆ ಮಾಡಿದ್ದೀರಾ? ಟ್ರಾಫಿಕ್ ಅಲ್ಲಿ ಯಾರಾದ್ರೂ ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಆರಾಮಾಗಿರ್ತೀವ, ಕೂಲ್ ಆಗಿರ್ತೀವ? ನೋ. ಯಾರಾದ್ರೂ ಅಡ್ಡ ಬಂದ್ರೆ ಆಲ್ರೆಡಿ ಅಲ್ಲಿ ಸಂಸ್ಕೃತಿಗಳು ಸ್ಟಾರ್ಟ್ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಅನ್ಈಸಿನೆಸ್ ಎಷ್ಟು ಅಂಶ ಇದಿದೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ಕಿರಿಕಿರಿ ಅಂತಕ್ಕಂಥದ್ದು ಎಷ್ಟು ನಿಮ್ಮನ್ನ ಹಾಳು ಮಾಡ್ತಿದೆ, ನಿಮ್ಮ ಒಳಗಡೆ ಈ ಕಿರಿಕಿರಿ ಅಂಶ ಎಷ್ಟಿದೆ, ಯಾವ್ಯಾವುದಕ್ಕೆ ಕಿರಿಕಿರಿ ಮಾಡ್ಕೊಳ್ತಿದ್ದೀರಾ. ಆ ಕಿರಿಕಿರಿ ಮಾಡ್ಕೊಳ್ತಿರೋದ್ರಿಂದ ನಿಮ್ಮ ಮನಸ್ಸು ಎಷ್ಟು ಬರ್ಡ್ ಕಡೆ ಹೋಗ್ತಿದೆ. ಆ ಬರ್ಡ್ ಆಗ್ತಿರೋದ್ರಿಂದ ನಿಮ್ಮ ಒಂದು ಭೂಮಿ ಫಲವತ್ತತೆ ಮಿಸ್ ಆಗ್ತಿದೆ. ಅದೇ ತರ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಾತಾವರಣ ಹಾಳಾಗ್ತಿದೆ. ಇದಷ್ಟೇ ಚೆಕ್ ಮಾಡ್ತಾ ಬನ್ನಿ. ಇವೆಲ್ಲ ಅಂಶಗಳಿಂದ ನನ್ನ ಭೂಮಿ ಬರ್ಡು, ವಾತಾವರಣ ಬರ್ಡು, ಭೂಮಿ ಬರ್ಡು, ವಾತಾವರಣ ಬರ್ಡು, ಇವನ್ನ ಚೆಕ್ ಮಾಡ್ತಾ ಬನ್ನಿ ಅಷ್ಟೇ. ಮುಂದಿನ ಅಂಶ ನೋಡೋಣ, ಆತಂಕ. ಎಸ್, ಎಷ್ಟೊಂದು ವಿಷಯದಲ್ಲಿ ಆತಂಕ ಇದೆ. ಏನಾಗ್ಬಿಡ್ತಾನೋ ಆತಂಕ. ಏನಾದ್ರೂ ಕಳ್ಕೊಂಡ್ಬಿಟ್ರೆ, ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ, ಕೆಲಸ ಸಿಗುತ್ತೆ ಅನ್ನೋ ಆತಂಕ, ಕೆಲಸ ಹೋಗ್ಬಿಟ್ರೆ ಅನ್ನೋ ಆತಂಕ, ಇವಾಗ ಕೊರೋನಾ ಬಂದ್ಬಿಟ್ರೆ ಅಂತ ಆತಂಕ, ನನ್ನ ಮಕ್ಕಳಿಗೆ ಏನೋ ಆಗ್ಬಿಡುತ್ತೆ ಅನ್ನೋ ಆತಂಕ. ಕಂಪ್ಲೀಟ್ ನನ್ನ ಒಂದು ಈ ಎಲ್ಲ ಅಂಶಗಳು ಏನಿದೆ ಒಂದೊಂದು ನನ್ನನ್ನ ಡೌನ್ 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 ಮಾಡ್ತಾ ಇದೆ ಫ್ರೆಂಡ್ಸ್. ಈ ಆತಂಕದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಇವತ್ತು. ಆ ಆತಂಕದಲ್ಲಿ ನಾನು ನನ್ನ ಮನಸ್ಸು ಕೂಲ್ ಆಗಿರುತ್ತಾ? ಯೋಚನೆ ಮಾಡಿದೀನಾ? ಯಾವ ವಿಷಯದಲ್ಲಿ ನಿಮಗೆ ಆತಂಕ ಇದೆ ಚೆಕ್ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ ಅನ್ನೋ ಆತಂಕ, ಯಾರೋ ನನಗೇನೋ ಮೋಸ ಮಾಡ್ಬಿಡ್ತಾರೆ ಅನ್ನೋ ಆತಂಕ, ಏನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಆತಂಕ, ಮಕ್ಕಳು ಏನಾಗ್ಬಿಡ್ತಾರೋ ಅನ್ನೋ ಆತಂಕ. ಸಣ್ಣದಾಗಿರ್ತಕ್ಕಂಥ ಈ ಒಂದು ಅಂಶಗಳೇ ನಮ್ಮನ್ನ ದೊಡ್ಡ ಲಾಸ್ ಮಾಡ್ತಾ ಇದೆ. ನಮಗೆ ಒಂದು ದೊಡ್ಡ ನಮ್ಮ ಗ್ರೋತ್ ನ ಕುಂಠಿತ ಮಾಡ್ತಾ ಇದೆ ಫ್ರೆಂಡ್ಸ್. ಇದೇ ತರ ಮುಂದಿನ ಅಂಶ ನೋಡೋಣ. ಪ್ರತೀಕಾರ, ಸೇಡು. ಯೋಚನೆ ಮಾಡಿ, ಎಷ್ಟು ಜನಗಳಿಗೆ ನಿಮಗೆ
ಯಾರ ಮೇಲೆ ಪ್ರತಿಕಾರ ತೀರ್ಸ್ಕೋಬೇಕು ಅಂತಿದೆ, ಸೇಡ್ ತೀರ್ಸ್ಕೋಬೇಕು ಅಂತಿದೆ. ಒಬ್ರಿಗಾದ್ರೂ ಇರುತ್ತೆ ಒಬ್ಬೊಬ್ಬರ ಹತ್ರ. ನೀವೆಷ್ಟು ಅಡ್ವಾನ್ಸ್ ಇದ್ದೀರಾ ಚೆಕ್ ಮಾಡ್ತಾ ಬನ್ನಿ. ಎಷ್ಟು ಜನಗಳ ಜೊತೆ ಈ ತರ ಪ್ರತಿಕಾರ ಸೇಡಿದೆ. ಈ ಪ್ರತಿಕಾರ ಸೇಡು ಇಟ್ಕೊಂಡಾಗ ಲಾಸ್ ಆಗ್ತಾ ಇರೋದು ಯಾರಿಗೆ? ನೀವೇನ್ ಹೇಳ್ತೀರಾ? ಅವ್ರು ಆ ತರ ಲಾಸ್ ಮಾಡಿದ್ದಾರೆ, ಅವ್ರು ಆ ತರ ಮೋಸ ಮಾಡಿದ್ದಾರೆ, ನನಗೆ ನಾನು ಸೇಡು ತೀರ್ಸ್ಕೊಳ್ತೀನಿ, ನಾನೇನು ಅಂತ ತೋರಿಸ್ತೀನಿ, ನಂದು ಎಷ್ಟೇ ಲಾಸ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ನಾನು ಲಾಸ್ ಮಾಡ್ತೀನಿ, ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅವ್ರದ್ದು 2 ಕಣ್ಣು ತೆಗಿತೀನಿ. ಈ ತರ ಎಷ್ಟು ಚಾಲೆಂಜ್ ಮಾಡ್ತಾ ಇದ್ದೀರಾ? ಎಷ್ಟು ಸೇಡು! ಆ ಪ್ರತಿಕಾರ ತೀರ್ಸ್ಕೊಳ್ತಾ ನೀವು ಸೇಡು ತೀರ್ಸ್ಕೊಳ್ಳೋದಕ್ಕೆ ನೀವು ಆಗ್ತಾ ಇರೋ ಎಫರ್ಟ್ ಅಲ್ಲಿ ನಿಮ್ಮನ್ನ ನೀವು ಸಾಯಿಸ್ಕೊಳ್ತಿದ್ದೀರಾ. ಎಸ್ ಆರ್ ನೋ? ನೀವು ಜೀವಿಸ್ತಿದ್ದೀರಾ? ನಿಮಗೆಷ್ಟು ಆ ಒಂದು ಜೀವನನ ನೆನೆಸ್ಕೊಳ್ಳಿ. ಆ ಮೂಮೆಂಟ್ನ ನಿಮ್ಮೊಳಗಡೆ ಎಷ್ಟು ಒಂದು ಅಲ್ಲೋಲ ಕಲ್ಲೋಲ ಆಗ್ತಿರುತ್ತೆ ಮನಸ್ಸಲ್ಲಿ. ಹೇಗೆ ನೀವು ಜೀವಿಸಕ್ಕಾಗತ್ತೆ? ಅವ್ರು ಏನ್ ಮಾಡಿದ್ರು, ಎದುರುಗಡೆ ವ್ಯಕ್ತಿ ಏನ್ ಮಾಡಿದ್ರು, ಅವ್ರು ನೆಮ್ಮದಿಯಾಗಿದ್ದಾರೆ. ಆದ್ರೆ ನೀವು ಅವ್ರನ್ನ ನೆನೆಸ್ಕೊಂಡಾಗಲ್ಲ, ಅವ್ರ ಬಗ್ಗೆ ಪ್ರತಿಕಾರ ತೀರ್ಸ್ಕೋಬೇಕು ಅಂದಾಗಲ್ಲ, ಏನೆಲ್ಲ ಬರ್ತಿದೆ ನಿಮ್ ಎದುರುಗಡೆ. ಅವ್ರಿಗೆ ಪ್ಲಾನ್ ಮಾಡ್ತಿರ್ತಾರ, ಇನ್ನೇನ್ ಮಾಡ್ಬೋದು, ಹೆಂಗ್ ಸೇಡ್ ತೀರ್ಸ್ಕೋಬಹುದು, ಇವ್ರಿಗೆ ಏನ್ ಮಾಡ್ಬೋದು, ಹೆಂಗ್ ಉತ್ತರ ಕೊಡ್ಬೋದು ಇವ್ರಿಗೆ, ಈಗ ನಾನೇನು ಅಂತ ತೋರಿಸ್ಬೇಕು, ನಾನು ಇವ್ರಿಗೆ ಮಾಡಿ ತೋರಿಸ್ತೀನಿ, ಇವ್ರು ಇಷ್ಟು ಲಾಸ್ ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ಲಾಸ್ ಮಾಡಿ ತೋರಿಸ್ತೀನಿ. ಏನಿದು? ಈ ಮೂಮೆಂಟ್ ಅಲ್ಲಿ ನೀವು ಗ್ರೋತ್ ಕಡೆ ಯೋಚನೆ ಮಾಡ್ತಿದ್ದೀರಾ? ನೀವು ಬೆಳವಣಿಗೆ ಆಗೋ ಕಡೆ ಯೋಚನೆ ಮಾಡ್ತಿದ್ದೀರಾ? ಬೇರೆಯವ್ರನ್ನ ಅವ್ರಿಗೆ ಲಾಸ್ ಮಾಡಬೇಕು ಅನ್ನೋ ಡೈರೆಕ್ಷನ್ ಅಲ್ಲಿ ನಿಮಗೆ ಎಷ್ಟು ಲಾಸ್ ಆಗ್ತಿದೆ ಅದನ್ನ ನೀವು ನೋಡ್ತಿದ್ದೀರಾ? ಆ ಯೋಚನೆ ಮಾಡಕ್ ಆಗ್ತಿದ್ಯಾ ನಿಮಗೆ? ಆ ಯೋಚನೆ ನೀವು ಎಲ್ಲಿ ತನಕ ಮಾಡೋಲ್ಲ, ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನನ ಜೀವಿಸಕ್ಕಾಗೋದಿಲ್ಲ ಫ್ರೆಂಡ್ಸ್. ನಿಮ್ ಕೈನಲ್ಲಿ ಇದೆ ಇದು. ಇದರಲ್ಲಿ ಜೀವಿಸ್ಬೇಕಾ ಬೇಡವಾ ಅಂತ. ಅಂಡ್ ಇದರಿಂದ ಪರಿಣಾಮಗಳೇನು? ಪ್ರತಿಕಾರ ಸೀಟಿಗೆ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಕೋರ್ಟ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಎಷ್ಟೋ ಜನ ಕೋರ್ಟಿಗೆ ಜೀವನ ಪೂರಿ ಅಂತ ಅಳ್ದಿದ್ದಾರೆ. ಒಂದು ಸೆಂಟೆನ್ಸ್ ಇದೆ ಕೋರ್ಟ್ ಅಲ್ಲಿ, ಸೋತೋನ್ ಗೆದ್ದ, ಗೆದ್ದೋನ್ ಸತ್ತ ಅಂತ. ಎಷ್ಟು ಜನ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ. ಆ ಸೇಡಿಂದ ಇವತ್ತು ಎಷ್ಟು ಸಂಬಂಧಗಳು ಕಟ್ಟಾಗಿದೆ. ನಾನೇನು ಅಂತ ತೋರಿಸ್ಬೇಕು ಅಂತ, ನಾನೇನು ಅಂತ ತೋರ್ಸೋಕೆ ನಾನೇನೆಲ್ಲ ಮಾಡ್ತಿದ್ದೀನಿ ನಾನು ಇವತ್ತು. ಇದರಿಂದ ಲಾಸ್ ಆಗ್ತಾ ಇರೋದು ಯಾರಿಗೆ? ನನ್ನ ಲಾಸ್ ನೋಡಿದ್ದೀನಾ? ಅವ್ರು ಏನೋ ಒಂದು ಲಾಸ್ ಮಾಡಿದ್ರು ನನಗೆ, ಅವ್ರೇನೋ ಒಂದು ಮೋಸ ಮಾಡಿದ್ರು, ಆದ್ರೆ ನಾನು ಇನ್ನು ಮುಂದೆ ಮಾಡೋ ಲಾಸ್ ಏನು ಅದನ್ನು ಗುರುತಿಸಿದ್ದೀನಾ? ಅವ್ರು ಮಾಡಿದ್ದು ಒಂದು ಲಾಸ್ ಆದ್ರೆ ಈಗ ನಾನು ಪ್ರತಿಕಾರ ಸೇಡ್ ತೀರ್ಸ್ಕೊಳಕ್ ಹೋಗಿ ನನಗೇನೇನು ಲಾಸ್ ಆಗ್ತಿದೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮುಂದಿನ ಅಂಶ ನೋಡೋಣ. ಇದಕ್ಕೆ ಸಂಬಂಧಪಟ್ಟಿದ್ದಾಗೆ ದ್ವೇಷ. ಎಷ್ಟು ದ್ವೇಷಿಸ್ತಿದ್ದೀರಾ ಎದುರುಗಡೆ ವ್ಯಕ್ತಿನ? ಚೆಕ್ ಮಾಡ್ಕೊಳ್ಳಿ. ಕಣ್ಮುಂದೆ ಬರ್ತಿದ್ದಾರ? ಯಾರನ್ನ ಕಂಡ್ರೆ ನಿಮಗೆ ಆಗ್ತಾ ಇಲ್ಲ? ಎಷ್ಟು ದ್ವೇಷಸ್ಥಲ್ಲಿದ್ದೀರಾ? ಅವರ ಜೊತೆ ದ್ವೇಷದಲ್ಲಿ ನಿಮ್ಮ ಲೈಫ್ ಏನಾಗ್ತಿದೆ? ಆ ದ್ವೇಷ ನಿಮ್ಮನ್ನ ಎಷ್ಟು ಸಾಯಿಸ್ತಿದೆ? ಒಂದು ಮನೆಯಲ್ಲಿ ಇದೀವಿ, ಆದ್ರೆ ಒಳಗಡೆ ಎಷ್ಟು ದ್ವೇಷ ಇದೆ. ಮನೆಯಲ್ಲಿ ಇರ್ಬೋದಾಗಿರ್ಬೋದು, ನಮ್ಮ ಹತ್ರ ಸಂಬಂಧವಾಗಿರ್ಬೋದು. ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್ ಚೆಕ್ ಮಾಡಿ. ಇವತ್ತು ಈ ದ್ವೇಷ ಮಾಡ್ತಾ 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 ನನ್ನ ಮನಸ್ಸೊಳಗಡೆ ಎಷ್ಟು ಕೊಳೆ ತುಂಬಿಕೊಂಡಿದೆ ನನ್ನಲ್ಲಿ. ಯೋಚನೆ ಮಾಡಿದೀರಾ ಫ್ರೆಂಡ್ಸ್? ನಿಮ್ಮಲ್ಲಿರ್ತಕ್ಕಂಥ ಕಂಪ್ಲೀಟ್ ಶಕ್ತಿ ಹಾಳಾಗೋದಕ್ಕೆ ಕಾರಣನೇ ಈ ಅಂಶಗಳು ಫ್ರೆಂಡ್ಸ್. ಅಗಾಧವಾದ ಶಕ್ತಿ ಇದೆ ನಮ್ಮ ಹತ್ರ. ಬಟ್ ಈ ತರ ಒಂದು ಸಣ್ಣ ವಿಷಯಕ್ಕೆ ನಿಮಗೆ ಅನ್ಸುತ್ತೆ ನಿಮಗೆ ದೊಡ್ಡದು. ಫ್ರೆಂಡ್ಸ್, ನಿಮಗೆ ದ್ವೇಷ ಮಾಡ್ಕೊಳ್ಳೋದು, ಅವ್ರು ಮಾಡಿರೋ ಲಾಸ್ ದೊಡ್ಡದು ಅನಿಸ್ತಿದೆ. ಬಟ್ ನಾನೇನ್ ನೋಡ್ತಿದ್ದೀನಿ ಗೊತ್ತಾ? ನಿಮಗೇನ್ ಲಾಸ್ ಆಗ್ತಿದೆ, ನಿಮ್ಮ ಶಕ್ತಿ ಏನಿದೆ, ನಿಮ್ಮ ಸಾಮರ್ಥ್ಯ ಏನಿದೆ, ಅದರ ಹರಿವೇ ನಿಮಗಿಲ್ಲ. ಅದಕ್ಕೆ ಇದೆಲ್ಲದು ಮಾಡ್ಕೊಳ್ತಿದ್ದೀರಾ. ನೀವು ದ್ವೇಷಿಸ್ತಾ 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 ಒಬ್ಬ ವ್ಯಕ್ತಿನ ನೀವ್ ಹೇಗೆ ಜೀವಿಸ್ಬೇಕು ಅನ್ನೋದೇ ಮರ್ತಿದ್ದೀರಲ್ಲ. ಅದ್ರ ಲಾಸ್ ಯಾರು ಕಟ್ಕೊಡ್ತಾರೆ? ನೀವು ದ್ವೇಷಿಸೋದಕ್ಕೆ ಆ ವ್ಯಕ್ತಿ ಏನೋ ಮಾಡಿರ್ತಾನೆ, ಆ ವ್ಯಕ್ತಿನ ಲಾಸ್ ಮಾಡಿರ್ಬೋದು, ಏನೋ ಮೋಸ ಮಾಡಿರ್ಬೋದು. ಎಕ್ಸಾಂಪಲ್ ಅನ್ಕೊಳ್ಳಿ, ನಿಮಗೆ ಒಬ್ಬ ವ್ಯಕ್ತಿ 10 ಲಕ್ಷ ಲಾಸ್ ಮಾಡಿದ್ದಾನೆ. ಎಸ್, ಅದಕ್ಕೋಸ್ಕರ ನೀವು ಅವನು ದ್ವೇಷಿಸ್ತಿದ್ದೀರಾ. ಅವ್ರು ಮಾಡಿದ್ದು 10 ಲಕ್ಷ ಫ್ರೆಂಡ್, ನಿಮಗೆ ಲಾಸ್, ಅದಕ್ಕೆ ನೀವು ದ್ವೇಷಿಸ್ತಿದ್ದೀರಾ. ನಿಮ್ ಪ್ರಕಾರದ ಸಮರ್ಥನೆ ಮಾಡ್ಕೊಳ್ತಿದ್ದೀರಾ. ನಾನು ಯಾಕೆ ಅವನ್ನ ದ್ವೇಷಿಸ್ತಿದ್ದೀನಿ ಅಂದ್ರೆ
ಅವ್ನು ಹಿಂಗ್ ಮಾಡ್ದ. ನೀವು ದ್ವೇಷಿಸ್ತಾ ಅವ್ರು ಮಾಡಿರೋ ಲಾಸ್ 10 ಲಕ್ಷ ಆದ್ರೆ ನಿಮಗೆ ನೀವೇ ಮಾಡ್ಕೊಳ್ತಿರೋ ಲಾಸ್ ಎಷ್ಟಿದೆ ಗೊತ್ತಾ? ಕೋಟಿ ಲಾಸ್ ಮಾಡ್ಕೊಳ್ತಿದ್ದೀರಾ. ಅದ್ರ ಅರಿವಿದೆಯಾ ನಿಮಗೆ? ಅವ್ರು ಮಾಡಿರೋ ಮೋಸ 10,000 ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು. ಆದ್ರೆ ನೀವು ನಿಮಗೆ ಮಾಡ್ಕೊಳ್ತಾ ಇರೋ ಮೋಸ ಇದೆಯಲ್ಲ, ಈ ಫಲವತ್ತತೆ ಇಲ್ದಲೆ ಈ ಬರ್ಡ್ ಅಲ್ಲಿ ಜೀವಿಸ್ತಾ ನೀವೇನೇನೇನೇನು ಮಾಡ್ಬೇಕೋ ಅದನ್ನ ಮರ್ತು ಬಿಟ್ಟಿದ್ದೀರಾ, ಅದನ್ನ ಸೈಡಿಗೆ ಇಟ್ಬಿಟ್ಟಿದ್ದೀರಾ. ಅದು ಇದರ ಪರಿಣಾಮ. ಎಸ್ ಆರ್ ನೋ? ಈ ದ್ವೇಷದಿಂದ ಬೇರೆಯವರಿಗೆ ಉಪಯೋಗ ಆಗಿದೆಯಾ? ಬೇರೆಯವರಿಗೆ ಲಾಸ್ ಆಗೋದಕ್ಕಿಂತ ಜಾಸ್ತಿ ನನಗೆ ಲಾಸ್ ಆಗಿಲ್ವಾ? ನನ್ನ ಲಾಸ್ ನಾನು ನೋಡ್ಕೋಬೇಕೋ ಬೇಡವಾ? ಹೆಂಗೆ ನೀವು ಜೀವಿಸಕ್ಕಾಗುತ್ತೆ ಯೋಚನೆ ಮಾಡಿ ದ್ವೇಷಸ್ತಾ. ಅಂಡ್ ಅದೇ ವ್ಯಕ್ತಿ ಜೊತೆ ಇದೀವಿ ನಾವು ಇವತ್ತು. ಕೆಲವೊಬ್ರು ದೂರ ಇರ್ಬೋದು, ಕೆಲವರು ಮನೆಯಲ್ಲೇ ಇದ್ದಾರೆ, ಮನೇಲಿ ಇದ್ರೂ ಸಹಿತ ವರ್ಷಗಟ್ಟಲೆ ದ್ವೇಷಿಸ್ತಾ ಇದ್ದಾರೆ. ವಿಧಿ ಇಲ್ಲ, ಅವ್ರನ್ನ ಬಿಟ್ಟು ಹೋಗಕ್ ಆಗಲ್ಲ ಅಂತ ಮನೇಲಿ ಇದ್ದೀವಿ, ಆದ್ರೆ ದ್ವೇಷ ಇದೆ. ಇವತ್ತು ನಾನು ನಿಮಗೆಲ್ಲ ಗೊತ್ತಿದೆ, ಹೆಲ್ತ್ ವರ್ಕ್ಶಾಪ್ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ಗೊತ್ತಾಗಿದ್ದು, ಮೋರ್ ದೆನ್ 80% ಕಾಯಿಲೆಗಳು ಬರ್ತಾ ಇರೋದು ಇವತ್ತು ಮನುಷ್ಯನಿಗೆ ಈ ಎಲ್ಲ ಬರ್ಡಾಂಶಗಳಿಂದ. ಅದರಲ್ಲಿ ಇಟ್ಲೀಸ್ಟ್ ಈ ದ್ವೇಷ. ನೀವು ಯಾರನ್ನ ದ್ವೇಷಿಸ್ತಿದ್ದೀರಾ, ನೋವಲ್ಲಿರ್ತೀರಾ, ಕೋಪ ಮಾಡ್ಕೊಳ್ತೀರಾ, ಇದರಿಂದ ನಿಮಗೆ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು. ನಮ್ಮಿಂದ ಎಕ್ಸ್ಪ್ರೆಸ್ ಆಗದ್ರೆ ಒಳಗಡೆ ಅದುಮ್ಕೊಂಡು ಎಲ್ಲೆಲ್ಲಿ ಬಾಡಿ ಪಾರ್ಟ್ ವೀಕ್ ಇರುತ್ತೆ ಅಲ್ಲಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಅದೇನೇ ಕಾಯಿಲೆ ಫ್ರೆಂಡ್ಸ್. ಇದೇ ಕಾರಣಕ್ಕೆ ನಾವೆಲ್ಲರೂ ಸಹಿತ ಬೇಗ ನಮಗೆ ಯಾಕೆ ಜೀವಿಸಕ್ಕಾಗ್ತಿಲ್ಲ, ಯಾಕೆ 100 ವರ್ಷಕ್ಕಿಂತ ಜಾಸ್ತಿ ನಾವು ಯೋಚನೆ ಕೂಡ ಮಾಡಕ್ಕಾಗ್ತಿಲ್ಲ. ಈ ಜೀವನ ನಾವು ಜೀವಿಸ್ತಾ ಇದೀವಿ, ಅದಕ್ಕೋಸ್ಕರ ಸಾಕಪ್ಪ ಇದು ಬೇಗ ಹೋಗ್ಬಿಡೋಣ ಅನ್ಸುತ್ತೆ. ನೀವು ಯಾರಿಗೆಲ್ಲ ದ್ವೇಷಿಸ್ತಿದ್ದೀರಾ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಇರ್ತಕ್ಕಂಥವ್ರಿಗೆ ಯಾರಿಗೆ ದ್ವೇಷಿಸಕ್ ಸ್ಟಾರ್ಟ್ ಮಾಡಿದ್ರಿ, ಅವಾಗ ನಿಮಗೆ ಯಾವ್ದಾದ್ರು ಒಂದು ಡಿಸೀಸ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲೇನಾಗ್ತಿದೆ, ದ್ವೇಷಕ್ಕೆ ಅವ್ರ ಕಾರಣ ಅಂತ ಹೇಳ್ತಿದ್ದೀರಾ ನೀವು. ಕಾರಣ ಅವ್ರಿರ್ಬೋದು, ಲಾಸ್ ಯಾರಿಗಾಗ್ತಿದೆ ಅದನ್ನ ನಿಭಾಯಿಸೋದಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ, ನಿಮ್ಮ ಹತ್ರ ಇಷ್ಟಿನ ಲೈಫ್ ಎಜುಕೇಶನ್ ಇರಲಿಲ್ಲ. ಈಗ ನೀವು ನಿರ್ಧಾರ ಮಾಡಬೇಕು. ಇದೆಲ್ಲದೂ ಝೀರೋ ಮಾಡೋದು ಹೇಗೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಈಗ ಜಸ್ಟ್ ಗುರ್ತಿಸಿ ಅಷ್ಟೇ, ನನ್ನ ಹತ್ರ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ನಾನು ಅದರಿಂದ ಹೊರಗಡೆ ಬರೋಕೋಬೇಡ. ಅಂಡ್ ಫ್ರೆಂಡ್ಸ್, ಅಗೈನ್ ಮತ್ತೆ ನಾನಿಲ್ಲಿ ರಿಮೈಂಡ್ ಮಾಡ್ತಾ ಇದ್ದೀನಿ, ನೀವು ಯಾರೆಲ್ಲ ಕಪಲ್ ಕೂತಿದ್ದೀರಾ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಪಕ್ಕಕ್ಕೆ ತೋರ್ಸೋಕೋಬೇಡಿ. ನೋಡಿ ನಿನ್ನ ಹತ್ರ ಇದಿದೆ ಅಂತ, ನಿನ್ನ ಹತ್ರ ಕೋಪ ಇದೆ, ನೀನ್ ನೋವು ಮಾಡ್ಕೊಳ್ತೀಯ, ನೀನ್ ಹಠಮಾರಿ ಅಂತ ಅವ್ರಿಗೆ ತೋರ್ಸಕೋಬೇಡಿ. ನನ್ನಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ಕೇವಲ ನನ್ನ ಹೇಳಿದ್ದೆ, ನಾನು ನೀವು ಇಬ್ಬರೇ ಇರೋದಿಲ್ಲ ಈ ಸೆಷನ್ ಅಲ್ಲಿ. ನೀವು ನೋಡ್ಕೋಬೇಕಾದ್ರೆ ಕೇವಲ ನಿಮ್ಮೊಳಗಡೆ, ನನ್ನೊಳಗಡೆ ಎಷ್ಟಿದೆ ಈ ಪರ್ಸೆಂಟೇಜ್. ಇದು 100 ಕಡೆ ಹೋಗ್ಬೇಕಾ, 0 ಕಡೆ ಬರ್ಬೇಕಾ, ದಟ್ಸ್ ಆಲ್. ಇವತ್ತು ಹೇಗೆ ಹೋಗ್ತಿದೆ, ಎಲ್ಲ ಟುವರ್ಡ್ಸ್ 100 ಕಡೆ ಹೋಗ್ತಿದೆ. ಅದನ್ನ ಹೇಗೆ 0 ಕಡೆ ತರೋದು, ಅದ್ರ ಕಡೆ ಫೋಕಸ್ ಮಾಡಬೇಕು. ಈಗ ಜಸ್ಟ್ ಅರಿವು ಮೂಡಿಸ್ಕೋಬೇಕಷ್ಟೇ, ಇದೆಲ್ಲ ನನಗಿದೆ, ಇದರಿಂದ ನನಗೆ ನಾನು ಲಾಸ್ ಮಾಡ್ಕೊಳ್ತಾ ಇದ್ದೀನಿ, ಇದಷ್ಟೇ ಗೊತ್ತಾಗ್ಬೇಕಾಗಿರುತ್ತೆ. ಇದು ಜಸ್ಟ್ ಸ್ಕ್ಯಾನಿಂಗ್ ಮಾತ್ರ ಫ್ರೆಂಡ್ಸ್. ಮುಂದೆ ನೋಡೋಣ ಇದೇ ತರ. ಅನುಮಾನ, ಡೌಟ್, ಎಲ್ಲದರಲ್ಲೂ ಅನುಮಾನ. ನನ್ನ ಮೇಲೆ ನನಗೆ ಅನುಮಾನ. ಫಸ್ಟು ನನ್ನ ಕೈಲಿ ಏನೋ ಆಗುತ್ತೋ ಹೆಂಗೋ, ನನಗೆ ಗೊತ್ತಿಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ನನ್ನ ಮೇಲೆ ನನಗೆ ಅನುಮಾನ. ಅಂಡ್ ಎದುರುಗಡೆ ವ್ಯಕ್ತಿ ಮೇಲೆ ಅನುಮಾನ, ಮಕ್ಕಳ ಮೇಲೆ ಅನುಮಾನ. ಇವನು ಓದ್ತಾನ, ಇವನ್ ಜೀವನ ನಡೆಸ್ತಾನ, ಇವನು ಉದ್ಧಾರ ಆಗ್ತಾನ, ಇವ್ರಿಗೆ ಯಾರಿಗಾರು ಹೆಣ್ಣು ಕೊಡ್ತಾರ, ಇವ್ರಿಗೆ ಯಾರ ಮಕ್ಳು ಯಾರ ಗಂಡು ಸಿಗುತ್ತಾ, ಬರೀ ಡೌಟ್. ಮದುವೆ ಆದ್ಮೇಲೆ ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ. ನೀವೆಷ್ಟು ಅನುಮಾನ ಪಟ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿದ್ದೀರಾ. ಅನುಮಾನ ಮಾಡಿನೇ ನೀವು ಜೀವಿಸ್ತಿದ್ದೀರಾ. ಅನುಮಾನನ ಕನ್ಫರ್ಮ್ ಮಾಡ್ಕೊಳಕ್ ಏನೆಲ್ಲ ರಿಸರ್ಚ್ ಮಾಡ್ತಿರ್ತೀರಾ. ಮೊಬೈಲ್ ಚೆಕ್ ಮಾಡೋದು, ವಾಟ್ಸಪ್ ಚೆಕ್ ಮಾಡೋದು, ಆನ್ಲೈನ್ ಅಲ್ಲಿ ಯಾರ ಜೊತೆ ಚಾಟ್ ಮಾಡ್ತಾ ಇದ್ರೆ ಅಂತ ಚೆಕ್ ಮಾಡೋದು. ಯಾರ ಮೇಲೆ ಅನುಮಾನ ಇರುತ್ತೆ ಅವ್ರ ಮೇಲೆ ಫುಲ್ ಒಂದು ಗಮನ ಇಟ್ಟಿರೋದು. ನೀವು ಜೀವಿಸ್ತಿದ್ದೀರಾ. ಈ ಅನುಮಾನ ಮಾಡ್ತಾ ನಿಮ್ಮ ಲೈಫ್ನ ನೀವು ಮರ್ತಿದ್ದೀರಾ. ಏನ್ ಸಿಗುತ್ತೆ ನಿಮ್ಗೆ ಅನುಮಾನಿಸೋದ್ರಿಂದ? ಯಾರಿಗಾರು ನಿಮ್ಗೆ ಕಿರೀಟ ಕೊಡ್ತಾರಾ, ಓ ನೀವು ಒಳ್ಳೆ ಅನುಮಾನಿಸಿ ನೀವು ಸಾಧನೆ ಮಾಡಿದಿರಿ ಅಂತ? ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಈ ಅನುಮಾನ ಇರೋದ್ರಿಂದ ನೀವು ನಿಮ್ಮ ಮನಸ್ಸು ಖುಷಿಯಾಗಿರುತ್ತಾ? ಅದೇ ವ್ಯಕ್ತಿ ಜೊತೆ ಜೀವಿಸ್ತಾ ಇರ್ತೀವಿ, ಆ ವ್ಯಕ್ತಿನ ನಾನು ಅನುಮಾನಿಸ್ತಿರ್ತೀನಿ. ಹೆಂಗ ಸಾಧ್ಯ ಆ ವ್ಯಕ್ತಿ ಜೊತೆ ಇರಕ್ಕೆ? ಇವತ್ತು ಜಾಬ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತೀರಾ, ಕೆಲಸ ಕೊಟ್ಟಿರ್ತೀರಾ, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅಂತ ಅನುಮಾನ. ಅವ್ರು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇಲ್ಲೋ ಅನುಮಾನ. ಇವತ್ತು ಮೋದಿ ಕೇರಳ ಸಾಕಷ್ಟು ಜನ ಇದ್ದೀರಾ, ಈಗ ವರ್ಕ್ ಆಗುತ್ತಾ ಇಲ್ಲೋ ಅನುಮಾನ. ಈ ಬಿಸ್ನೆಸ್ ನಾನು ಸಕ್ಸಸ್ ಆಗ್ತೀನ ಅನ್ನೋ ಅನುಮಾನ.
ಜನ ಬರ್ತಾರ ಅನ್ನೋ ಅನುಮಾನ, ಪ್ರಾಡಕ್ಟ್ಸ್ ತಗೊಳ್ತಾರ ಅನ್ನೋ ಅನುಮಾನ, ಎಷ್ಟೊಂದು ಅನುಮಾನಗಳಿದೆ ನೋಡಿ ನಮ್ಮ ಹತ್ರ. ನಾನು ಬೆಳಿತೀನ ಅನ್ನೋ ಅನುಮಾನ, ಎಲ್ಲ ಅನುಮಾನಗಳು, ಎಲ್ಲ ಡೌಟು. ನಾನು ಅದನ್ನೇ ಜಾಸ್ತಿ ನಾನು ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನನ್ನ ಲೈಫ್ ಇವತ್ತು ಡೌನ್ ಆಗ್ತಿದೆ ಫ್ರೆಂಡ್ಸ್. ಇದು ನಿಮ್ಮಲ್ಲಿ ಎಷ್ಟು ಪರ್ಸೆಂಟೇಜ್ ಚೆಕ್ ಮಾಡ್ಕೊಳ್ಳಿ. ಯಾವ ವಿಷಯದಲ್ಲಿ ಯಾರ್ಯಾರ ಜೊತೆ ಎಷ್ಟೆಷ್ಟು ಅನುಮಾನದಿಂದ ಏನೇನು ಲಾಸ್ ಆಗಿದೆ ಅದನ್ನ ಚೆಕ್ ಮಾಡ್ತಾ ಬನ್ನಿ. ಅದೇ ತರ ಮುಂದಿನ ಅಂಶ ಭಯ, ಫಿಯರ್. ಎಷ್ಟೊಂದಿದೆ, ಭಯದಲ್ಲಿ ಜೀವಿಸ್ತಾ ಇದೀವಿ ಇವತ್ತು. ಏನ್ ಕಂಡ್ರು ಭಯ, ಏನಾಗುತ್ತೋ ಅನ್ನೋ ಭಯ. ಇವತ್ತು ಕೊರೋನಾ ಬಂದು ಸತ್ತಿರೋರು ಕಡಿಮೆ, ಕೊರೋನಾ ಬಂತು ಅಂತ ಕೇಳಿ ಭಯದಲ್ಲಿ ಸತ್ತಿರೋರು ಜಾಸ್ತಿ ಇದೆ. ಎಷ್ಟು ಭಯದಲ್ಲಿ ಜೀವಿಸ್ತಾ ಇದ್ರು. ಇವತ್ತು ಎಷ್ಟೋ ಜನಕ್ಕೆ ಕೊರೋನಾ ಬರುತ್ತೆ ಅಂತ ಭಯ ಇದ್ದವರಿಗೆ ಬೇಗ ಬಂದಿರೋದು. ಅವರೇನೆ ಬೇಗ ರಿಕವರಿ ಮಾಡೋಕ್ಕಾಗಿಲ್ಲ. ಕಂಪ್ಲೀಟ್ಲಿ ನಮ್ಮ ಮನಸ್ಸಿನ ಶಕ್ತಿ ಕುಂದಿಸ್ಬಿಡುತ್ತೆ ಈ ಭಯ. ಇದೇ ತರ ಕೆಲಸದಲ್ಲಿ ಕೆಲಸ ಹೋಗುತ್ತೆ ಅನ್ನೋ ಭಯ, ಲಾಸ್ ಆಗ್ಬಿಡ್ತೀನಿ ಅನ್ನೋ ಭಯ, ನಾನು ಹಾಕಿರೋ ಬಂಡವಾಳ ಬರೋದಿಲ್ಲ ಅನ್ನೋ ಭಯ, ಮುಂದೆ ನನ್ನ ಜೀವನ ಹೇಗೋ ಅನ್ನೋ ಭಯ. ಎಲ್ಲ ಫ್ಯೂಚರ್ ಬಗ್ಗೆ ಏನಾಗ್ಬಿಡುತ್ತೋ, ಮುಂದೆ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಈಗ ಯಾಕೆ ಭಯ ಹಿಡ್ಕೊಂಡು ಸಾಯ್ತಿದೀವಿ ನಾವು? ಈಗಿನ ಕ್ಷಣನ ನಾವು ಹಾಳು ಮಾಡ್ಕೊಳ್ತಿದೀವಲ್ಲ ಭಯದಿಂದ ಹೊರಗಡೆ ಬರೋದಕ್ಕೆ ಏನು ನಾಳೆ ನೋಡ್ತೀರಾ ನೀವು ಫಲವತ್ತಾಂಶದಲ್ಲಿ. ಈಗ ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಎಷ್ಟು ಭಯ ಇದೆ, ಯಾವ ವಿಷಯಕ್ಕೆ ಭಯ ಇದೆ. ಮಾತಾಡೋದಕ್ಕೆ ಭಯ. ಯಾರ ಹತ್ರ ಮಾತಾಡಿದ್ರೆ ಇವತ್ತು ಎಷ್ಟೋ ಜನ ಇಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಭಯ ಪಡ್ತಿದ್ದೀರಾ. ಶೇರ್ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ನನಗೆ ಅಂತ. ಯಾರ ಹತ್ರ ಮಾತಾಡ್ಸಕ್ ಭಯ ಪಡ್ತಿದ್ದೀರಾ. ಯಾರಾದ್ರೂ ಹೊಡೆದು ಬಿಡ್ತಾರ ಮಾತಾಡ್ಸಿದ್ರೆ? ನನ್ನೊಳಗಡೆ ನಾನು ಸೃಷ್ಟಿ ಮಾಡ್ಕೊಂಡಿರೋದು ಭಯ ಕೇವಲ ನನ್ನ ಮನಸ್ಸಲ್ಲಿ ಮಾತ್ರ ಇರೋದು ಫ್ರೆಂಡ್ಸ್. ಫ್ಯಾಕ್ಟ್ ಅಲ್ಲಿ ಇಲ್ಲ, ಅದು ನಾನು ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಏನಾಗುತ್ತೋ ಆಗುತ್ತೆ, ನೆಕ್ಸ್ಟ್ ಆದಾಗ ನೋಡ್ಕೊಳ್ಳೋಣ, ಆದಾಗ ಏನ್ ಬೇಕು ಮಾಡೋಣ. ಆಗೋಕ್ಕಿಂತ ಮೊದ್ಲೇನೆ ನಾನೇ ಸೃಷ್ಟಿ ಮಾಡ್ಕೊಂಡು ತಗೊಂತಿರ್ತೀನಿ. ಇನ್ಫ್ಯಾಕ್ಟ್ ಆ ಭಯದಲ್ಲಿ ಇರೋದ್ರಿಂದ ನಿಮಗೆ ಆ ಘಟನೆ ಘಟಿಸೋದು. ಇದಕ್ಕೆ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಟೆಕ್ನಾಲಜಿ ಹೇಗೆ ಅಂತ. ಬಟ್ ಫ್ರೆಂಡ್ಸ್, ನೀವು ಚೆಕ್ ಮಾಡ್ಕೊಳ್ಳಿ, ಈ ಭಯ ಇರೋದ್ರಿಂದ ನಿಮ್ಮ ಲೈಫ್ ಎಷ್ಟು ಹಾಳು ಮಾಡ್ಕೊಂಡಿದ್ದೀರಾ ಅಂತ. ನೀವು ಮುಂದುವರಿಯಕ್ಕೆ ಆಗ್ತಾನೆ ಇಲ್ಲ, ಅದು ಬಿಡ್ತಾ ಇಲ್ಲ ನಿಮಗೆ. ಎಷ್ಟೇ ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ಬೋದು, ಬಟ್ ಭಯ ಇದೆ, ಏನ್ ಯೂಸ್? ನಾಲೆಡ್ಜ್ ಇದೆ, ಭಯ ಇದೆ, ಏನು ಉಪಯೋಗ? ಕೆಲಸ ಮಾಡ್ತಿದ್ದೀರಾ, ಬಟ್ ಭಯದಿಂದ ಮಾಡ್ತಿದ್ದೀರಾ, ಆಗೋದಿಲ್ಲ. ನೀವು ಹಾಕಿರೋ ಬೀಜ ಮೊಳಕೆ ಹೊಡೆಯೋದಿಲ್ಲ. ಮೊಳಕೆ ಹೊಡೆದ್ರು ಸಹಿತ ನಿಮಗೆ ನೀವು ಅನ್ಕೊಂಡ್ರೆ ಇಳುವರಿ ಬರಕ್ ಸಾಧ್ಯನೇ ಇಲ್ಲ. ಈ ತರ ಭಯದ ಮನಸ್ಸಿನಲ್ಲಿ ನನ್ನ ಜೀವನ ರೂಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಪರ್ಸೆಂಟೇಜ್ ಭಯ ಇದೆ, ಯಾವ್ಯಾವ ಭಯ ಇದೆ. ನಿಮಗೆ ನೆಕ್ಸ್ಟ್ ಒಂದು ಅನಾಲಿಸಿಸ್ ರಿಪೋರ್ಟ್ ಸಿಗುತ್ತೆ, ಇದೆಲ್ಲದೂ ಸಹಿತ ನೀವು ಬರಿಬೇಕಾಗುತ್ತೆ ನಿಮ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ. ಮುಂದಿನ ಅಂಶ ಕೊರಗುವುದು, ಕ್ರಂಬ್ಲಿಂಗ್. ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ನನ್ನ ಜೀವನ ಹಿಂಗೆ, ನನ್ನ ಕರ್ಮ, ನನ್ನ ಪಾಪಿಷ್ಟೆ, ನಾನು ಯಾಕೆ ಹುಟ್ಟಿದೆ, ನನಗೆ ಯಾಕೆ ಈ ಜೀವನ, ನಾನು ಮದುವೆ ಆಗಬಾರ್ದಿತ್ತು, ಅದನ್ನ ಇವ್ರು ಆಗಬಾರ್ದಿತ್ತು, ನನ್ನ ಲೈಫ್ ನನಗೆ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಯಾರೇನೋ ಲಾಸ್ ಮಾಡಿದ್ರು, ಯಾವಾಗ್ಲೋ ಏನೋ ಆಯ್ತು. ಕೊರಗು. ಎಷ್ಟು ವಿಷಯದಲ್ಲಿ ಕೊರಗ್ತಾ ಇದ್ದೀರಾ ಯೋಚನೆ ಮಾಡಿ. ಈ ಕೊರಗೋದ್ರಿಂದ ಏನಾದ್ರೂ ಆ ಅಂಶದಲ್ಲಿ ನೀವು ಉದ್ಧಾರ ಆಗ್ತೀರಾ? ನಿಮಗೆಲ್ಲ ಏನಾದ್ರು ಪ್ಲಸ್ ಬೆನಿಫಿಟ್ ಆಗುತ್ತಾ? ಆಗೋದೇನೋ ಆಗಿದೆ ಪಾಸ್ಟ್ ಅಲ್ಲಿ, ಅದನ್ನು ಕೊರಕೋಂತ ಕುತ್ಕೊಳ್ಳೋದ್ರಿಂದ ಅದೇನಾದ್ರೂ ಮೈನಸ್ ಇದ್ದು ಪ್ಲಸ್ ಆಗುತ್ತಾ? ಯೋಚನೆ ಮಾಡಿದೀವ? ಕೊರಗೋದ್ರಿಂದ ಇನ್ನೂ ಜಾಸ್ತಿ ಲಾಸ್ ಆಗುತ್ತೆ. ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನಿ ಇವುಗಳಿಂದ. ಯಾವತ್ತೋ ಯಾರೋ ಏನೋ ಕಳ್ಕೊಂಡಿದ್ದೀನಿ ನಾನು, ಅದ್ರ ಬಗ್ಗೆ ಯೋಚನೆ ಮಾಡೋದು ಕೂತ್ಕೊಳ್ಳೋದು, ಅಯ್ಯೋ ಅವತ್ತಿಷ್ಟು ಲಾಸ್ ಆಗೋಯ್ತು ಅಂತ ಕೊರಗೋದು. ಯಾವತ್ತೋ ಒಂದು ಸೈಟ್ ತಗೋಬೇಕಿತ್ತು, 1 ಲಕ್ಷಕ್ಕೆ ಸೈಟ್ ಸಿಕ್ತಿತ್ತು, ಈಗ 1 ಕೋಟಿ, ಅಯ್ಯೋ ಅವತ್ತೇ ತಗೊಂಡಿದ್ರೆ ಅದ್ರ ಕೊರಗೋದು. ನಾನು ಅವತ್ತೇ ಒಂದು ಕೆಲಸ ಮಾಡ್ಬೇಕಿತ್ತು, ಮಾಡ್ಲಿಲ್ಲ, ಕೊರಗೋದು. ಅವತ್ತು ಲಾಸ್ ಆಯ್ತದು, ಕೊರಗೋದು. ಅವತ್ತು ನಾನು ಲಾಸ್ ಆಗಿತ್ತು, ಯಾರೋ ಲಾಸ್ ಮಾಡಿದ್ರು, ಯಾರೋ ನೋವು ಮಾಡಿದ್ರು, ಯಾರನ್ನ ನೋಡಿದಾಗ ಅವ್ರೇನೋ ಒಂದು ಅವತ್ತೇನೋ ಹೇಳಿರ್ತಾರೆ. ಮನೆಯಲ್ಲಿ ಎಷ್ಟೋ ವಿಷಯದನ್ನ ಯಾವತ್ತೋ ಏನೋ ಒಂದು ಮಾತಾಡಿರ್ತಾರೆ ಎದುರುಗಡೆ ವ್ಯಕ್ತಿ. ನಾನು ಕೋಪದಲ್ಲಿ ಏನೋ ಹೇಳಿರ್ತೀನಿ, ಅದನ್ನ ನಾನು ಮರ್ತು ಬಿಟ್ಟಿರ್ತೀನಿ. ಬೇರೆಯವ್ರೇನೋ ಹೇಳಿದಾಗ ನೀನ್ ಹಂಗಂದೆ ಅಂತ ಕೊರಕೋ ಅಂತ ಕೂತ್ಕೊಳ್ಳೋದು.
ಸೇಮ್ ಪ್ಲೇನ ರೆಕಾರ್ಡಿಂಗ್ ರಿಪೀಟ್ 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 ಪ್ಲೇ ಮಾಡ್ಕೊಂತ ಕೊರಗೋದು. ಅವತ್ತಾಗಿರೋ ಘಟನೆ ಆಗಿದೆ, ಅದನ್ನ ಅಲ್ಲೇ ಬಿಡಿ. ಅದನ್ನ ಯಾಕೆ ಮತ್ತೆ ರಿಪೀಟ್ 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 ಪ್ಲೇ ಮಾಡ್ಕೊಂಡು ಕೊರಗಿ ಸಾಯ್ತಿದ್ದೀರಾ? ಏನಾಗಬೇಕಿತ್ತು ಆಗಿದೆ. ಈಗ ಕೊರಗೋದ್ರಿಂದ ಏನಾದ್ರು ಉಪಯೋಗ ಆಗುತ್ತಾ? ಅದರಿಂದ ಎಷ್ಟು ವಿಷಯದಲ್ಲಿ ಕೊರಗ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಯಾವ ಯಾವ ಲಾಸ್ ಆಗಿದೆ ಅಂತ ಕೊರಗ್ತಾ ಇದ್ದೀರಾ, ಯಾರು ಏನೇನು ನನಗೆ ನೋವು ಮಾಡಿದ್ರು ಅಂತ ಕೊರಗ್ತಾ ಇದ್ದೀರಾ, ಯಾವ ಯಾವ ಪರಿಸ್ಥಿತಿಯಿಂದ ನೀವು ಕೊರಗ್ತಾ ಇದ್ದೀರಾ, ಯಾವ ಯಾವ ವ್ಯಕ್ತಿಗಳಿಂದ ಕೊರಗ್ತಾ ಇದ್ದೀರಾ. ಆ ಕೊರಗೋದ್ರಿಂದ ನಿಮ್ಮ ಲೈಫು ಇನ್ನೂ ಕೊರಗೋದ್ರ ಕಡೆ ಹೋಗ್ತಿದೆ. ಎಸ್ ಆರ್ ನೋ? ಇದುವರೆಗೂ ಕೊರಗೋದಕ್ಕೆ ಕಾರಣ ಆಗಿದ್ದು ಒಂದಾದ್ರೆ ನೆಕ್ಸ್ಟ್ ಕೊರಗೋದಕ್ಕೆ ನೀವು ಕಾರಣ ಆಗ್ತೀರಾ. ನೀವು ಅದಕ್ಕೆ ಗೊಬ್ಬರ ಹಾಕ್ತಿದ್ದೀರಾ. ಈ ಬರ್ಡಂಶಗಳು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಗೊಬ್ಬರ ಹಾಕ್ತಿದ್ದೀರಾ, ಇದಕ್ಕೆ ನೀವು ನೀರು ಹಾಕ್ತಿದ್ದೀರಾ, ಈ ಕಳೆನ ಬೆಳೆಸ್ತಾ ಇದ್ದೀರಾ. ಅದನ್ನ ಯೋಚನೆ ಮಾಡಿ. ಅದರಲ್ಲಿ ಇದ್ದು ಇದನ್ನ ತೆಗೆದಾಕ್ಬೇಕು ಅನ್ನೋ ಯೋಚನೆನೇ ಇಲ್ಲ. ಇದನ್ನೇ ಅಪ್ಕೊಂಡು ತಪ್ಕೊಂಡು ಜೀವಿಸ್ತಾ ಇದೀವಿ ನಾವು ಇವತ್ತು. ಎಸ್ ಆರ್ ನೋ? ಚೆಕ್ ಮಾಡ್ಕೊಳ್ಳಿ. ಮೈಕ್ರೋ ಲೆವೆಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಅಂಶ ನೋಡೋಣ. ಎಸ್ ಫ್ರೆಂಡ್ಸ್, ಅಪರಾಧ ಭಾವನೆ, ಫೀಲಿಂಗ್ ಗಿಲ್ಟಿ. ಅಯ್ಯೋ, ನಾನು ಈ ತಪ್ಪು ಮಾಡಿಬಿಟ್ಟೆ, ನಾನಿನ್ ತಪ್ಪು ಮಾಡಬಾರ್ದಿತ್ತು, ನಾನಿಂದ ಇಂಥ ಒಂದು ನಿರ್ಧಾರ ತಗೊಂಡ್ಬಿಟ್ಟೆ. ಯಾವಾಗಲೂ ಒಂದು ತಪ್ಪಾಗಿರುತ್ತೆ ನನ್ನಿಂದ, ನನ್ನ ಮೇಲೆ ನನಗೆ ಲಾಸ್ ಆಗಿರುತ್ತೆ. ಅದ್ಮೇಲೆ ಯೋಚನೆ ಮಾಡೋದು, ಅಪರಾಧ ಭಾವನೆಯಲ್ಲೇ ಜೀವಿಸೋದು. ಅಯ್ಯೋ, ಅವಾಗ ನಾನು ಹಂಗೆ ಮಾಡಬಾರ್ದಿತ್ತು. ಇದು ನನ್ನ ಮೇಲೆ ನನಗೆ ಆಗ್ತಕ್ಕಂಥ ಅಪರಾಧ ಭಾವನೆ. ಕೊರಗೋದು ಬೇರೆಯವರಿಂದ ಕೊರಗ್ತಾ ಇರ್ತೀವಿ, ಬೇರೆಯವ್ರು ಹಿಂಗೆ ಮಾಡಿದ್ರು ಅಂತ. ಅಪರಾಧ ಭಾವನೆ ನಾನೇ ನನಗೆ ಮಾಡ್ಕೊಂಡೆ ಅಂತ. ಎಷ್ಟೋ ತಪ್ಪುಗಳು ನಡೆದೋಗಿರುತ್ತೆ ನಮ್ಮಿಂದ. ಅದನ್ನ ನಾನು ಮತ್ತೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ತಪ್ಪು ಆಲ್ರೆಡಿ ಆಗಿದೆ, ಒಂದು ತಪ್ಪು. ಈಗ ಅದನ್ನು ಕೊರ್ಗಿ ಅಂದ್ರೆ ಅಪರಾಧ ಭಾವನೆಯಲ್ಲಿ ಇದ್ದು ಇನ್ನೊಂದು ತಪ್ಪು, ಇನ್ನೊಂದು ಮತ್ತೆ ಅದಕ್ಕೆ ಆಡ್ ಮಾಡೋದು, ಅದಕ್ಕೆ ಗೊಬ್ಬರ ಹಾಕಿ ನಾನು ಮತ್ತೆ ಇನ್ನೂ ಹಾಳಾಗ್ತಾ ಹೋಗ್ಬೋದು. ಈ ಅಪರಾಧ ಭಾವನೆ ನನ್ನನ್ನು ಇನ್ನೂ ಡೌನ್ ಮಾಡ್ತಾ ಹೋಗುತ್ತೆ. ಗಿಲ್ಟ್ ನನ್ನನ್ನು ಸಾಯಿಸ್ಬಿಡುತ್ತೆ, ನನ್ನ ಯೋಚನಾ ಶಕ್ತಿನ ಕುಂದಿಸ್ಬಿಡುತ್ತೆ. ನನ್ನ ಮೇಲೆ ನನಗೆ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನನ್ನ ಮೇಲೆ ನಾನು ಗಿಲ್ಟ್ ಇರೋದ್ರಿಂದ ಏನಾಗಿದೆ ಆಗಿದೆ. ಎಷ್ಟೋ ಜನ ಈ ತರ ಹೇಳ್ತಾರೆ, ನಾನೇನೋ ಒಂದು ಸುಳ್ಳು ಹೇಳ್ಬಿಟ್ಟೆ, ಅಪರಾಧ ಭಾವನೆಯಲ್ಲಿ ಇರ್ತೀನಿ. ನಾನೇನೋ ಯಾರಿಗೋ ಹಿಂಗ್ ಮಾಡಬಾರ್ದಿತ್ತು, ಇರೋದನ್ನ ಹೇಳಲಿಲ್ಲ, ಕೊರಗ್ತಾ ಇರ್ತೀನಿ. ನನ್ನಿಂದ ಏನೋ ತಪ್ಪಾಗೋಯ್ತು, ಕೊರಗ್ತಾ ಇರ್ತೀನಿ. ಅದರಿಂದ ನೋಡಿ, ಗುರುಸಿ, ಅದರಿಂದ ಹೊರಗಡೆ ಬನ್ನಿ. ಅದನ್ನೊಂದು ಹೊರಗಡೆ ಬರಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಅದು ನಿಮ್ಮನ್ನ ಸಾಯಿಸ್ತಾ ಇರುತ್ತೆ. ಏನಾಗಿದೆ ಆಗಿದೆ. ಪಾಸ್ಟ್ ಅಲ್ಲಿ ನಡೆದೋಗಿರ್ತಕ್ಕಂಥದ್ದನ್ನ ಮತ್ತೆ ಯಾಕೆ ವಾಪಸ್ ತಗೊಂಡ್ ಬರ್ತಿದ್ದೀರಾ? ಮನೆಯೆಲ್ಲ ಕಸ ಗುಡಿಸಿರ್ತೀರಾ, ಕಸ ಗುಡಿಸ್ಬಿಟ್ಟು ಹೊರಗಡೆ ಹಾಕಿರ್ತೀರಾ, ಅದನ್ನ ಮತ್ತೆ ತಗೊಂಡ್ ಬಂದು ಮನೇಲಿ ಹಿಡ್ಕೊಂಡ್ರೆ ಹೆಂಗಿರುತ್ತೆ? ಈ ಅಪರಾಧ ಭಾವನೆ ಹಾಗೇನೆ. ಗುಡಿಸಿರೋ ಕಸನ ಮತ್ತೆ ತಂದು ಮನೇಲಿ ಹಾಕೊಳ್ಳೋದು ಹೆಂಗಿರುತ್ತೆ ಯೋಚನೆ ಮಾಡಿ. ಅವಾಗ ಆಗೋಗಿದೆ. ಜಸ್ಟ್ ಗೆಟ್ ಪ್ರೆಸೆಂಟ್. ಆಗಿದೆ. ನೆಕ್ಸ್ಟ್ ಏನು? ಮುಂದೆ ನೋಡೋಣ. ಅದಾಗದೆ ನೋಡ್ಕೊಳಕ್ಕೆ ಏನ್ ಮಾಡ್ಬೇಕಾದ್ರೆ ಆಕ್ಷನ್ ತಗೊಳ್ಳೋಣ. ಅದು ಬಿಟ್ಟು ಅದರಲ್ಲೇ ಕೊರಗ್ತಾ ಇದ್ರೆ ಅದರಿಂದ ಏನಾದ್ರು ಪರಿಹಾರ ಇದೆಯಾ? ಅಯ್ಯೋ, ನಾನು ಅವಾಗ ಚೆನ್ನಾಗಿ ಓದ್ಬೇಕಿತ್ತು, ನಾನು ಅವಾಗ ಚೆನ್ನಾಗಿ ದುಡಿಬೇಕಿತ್ತು, ನಾನು ಅವಾಗ ಕೆಲಸ ತಗೋಬೇಕಿತ್ತು, ನಾನು ಅವ್ರಿಗೆ ಹಂಗಂದ್ ಮಾಡೋದಿತ್ತು, ನಾನೇ ಲಾಸ್ ಮಾಡ್ಕೊಂಡೆ, ನನಗೆ ನಾನೇ ಹೊಡ್ಕೊಳ್ಳೋದು, ಬರೀ ಹೊಡ್ಕೊಂಡು ನನಗೆ ನಾನೇ ಕಿವಿ ಹಿಂಡ್ಕೊಳ್ಳೋದು, ನನಗೆ ನಾನೇ ಹೊಡ್ಕೊಳ್ಳೋದು. ಎಷ್ಟೊಂದು ವಿಷಯದಲ್ಲಿ ನನಗೆ ನಾನೇ ಹೊಡ್ಕೊಂಡು ನನ್ನ ಲೈಫ್ನ ಇನ್ನೂ ನಾನೇ ಕೆಳಗಡೆ ತುಳ್ಕೊಳ್ತಾ ಇದ್ದೀನಿ. ಇದರಿಂದ ನನ್ನ ಭೂಮಿ ಫಲವತ್ತತೆ ಮಿಸ್ ಆಗ್ತಿದೆ. ನಾನು ಅನ್ಕೊಂಡಿರೋ ಯಾರೂ ಸಬ್ಜೆಕ್ಟ್ ಅಲ್ಲಿ ಈ ಒಂದು ಬೆಳವಣಿಗೆ ಆಗಕ್ಕಾಗ್ತಿಲ್ಲ ಫ್ರೆಂಡ್ಸ್. ಮುಂದಿನ ಅಂಶ ನೋಡೋಣ. ಎಸ್, ಮಾನಸಿಕ ಒತ್ತಡ, ಸ್ಟ್ರೆಸ್. ಮೆಂಟಲಿ ಕಂಪ್ಲೀಟ್ಲಿ ಸ್ಟ್ರೆಸ್ ಅಲ್ಲಿ ಜೀವಿಸ್ತದೆ ಇವತ್ತು. ಯಾಕೆ ಬರ್ತಾ ಇದೆ ಸ್ಟ್ರೆಸ್? ಪ್ರಪಂಚ ಕೊಡ್ತಿದ್ಯಾ ನಮಗೆ ಸ್ಟ್ರೆಸ್? ಪರಿಸ್ಥಿತಿ ಕೊಡ್ತಿದ್ಯಾ? ಜನಗಳು ಕೊಡ್ತಿದ್ಯಾರ? ಅಥವಾ ನಾನು ಅನ್ಕೊಂಡಿದ್ದೀನ? ನನ್ನ ಎಬಿಲಿಟಿಗೆ ಮೀರಿದ್ದು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಬರ್ತಿರೋದು. ಎಸ್ ಆರ್ ನೋ? ನನಗೆ ಒಂದು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದ ಮಿತಿನಲ್ಲಿ ನಾನಿದ್ರೆ ಈ ಸ್ಟ್ರೆಸ್ ಬರೋದಿಲ್ಲ. ಇವತ್ತು ನೋಡ್ಕೊಳ್ಳಿ, ಯಾಕೆ ಬರ್ತಿರೋದು ಸ್ಟ್ರೆಸ್? ಹೈಯೆಸ್ಟ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಏನೇನೋ ಯೋಚನೆ ಮಾಡ್ಬಿಟ್ಟು ನಾನು ಹಂಗಾಗ್ಬೇಕು ಹಿಂಗಾಗಬೇಕು ಅಂತ ಎಕ್ಸ್ಟ್ರಾ ಕಮಿಟ್ಮೆಂಟ್ ತಗೊಳ್ಳೋದು, ಸಾಲಗಳು ಜಾಸ್ತಿ ಮಾಡ್ಕೊಳ್ಳೋದು. ನನಗೆ ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿನ ಮೀರಿ ಸಾಲ ಮಾಡ್ಕೊಳ್ಳೋದು, ಏನೇನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ. ಆಮೇಲೆ ಒದ್ದಾಡೋದು ಆ ಸಾಲ ತೀರ್ಸಕ್ಕಾಗದಲ್ಲೇ. ಫೋನ್ ಯಾರ್ದಾರು ಬಂದೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ರಿಸೀವ್ ಮಾಡಲ್ಲ, ಮಾತಾಡಲ್ಲ, ಬಟ್ ಒಳಗಡೆ ಸ್ಟ್ರೆಸ್ ಆಗ್ತಿರುತ್ತೆ. ಅಯ್ಯೋ ಫೋನ್ ಮಾಡ್ತಾ ಇದ್ದೇನೆ ಅಂತ.
ಇವತ್ತು ಎಷ್ಟೋ ಜನಗಳ ಲೈಫ್ ಹೆಂಗಾಗ್ತಿದೆ ನೋಡ್ಕೊಳ್ಳಿ. ಎಷ್ಟು ಜನಗಳ ಜೀವನ ಸ್ಟ್ರೆಸ್ ಅಲ್ಲಿ ಇದೆ. ನಾನು ಕಮಿಟ್ಮೆಂಟ್ ಇರೋದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡು ಕೆಲಸದಲ್ಲೂ ಅಷ್ಟೇ ಓವರ್ ಕಮಿಟ್ಮೆಂಟ್ ಆಗ್ಬಿಟ್ಟು ನಾನು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ ಸ್ಟ್ರೆಸ್ ಇದ್ರೆ ಜಾಸ್ತಿ ಸಂಪಾದನೆ ಮಾಡೋಕ್ಕಾಗೋದು, ನಾನು ಜಾಸ್ತಿ ದುಡಿಬೇಕು ಅಂದ್ರೆ ಸ್ಟ್ರೆಸ್ ತಗೊಳ್ಬೇಕು, ಇದು ಕಾಮನ್ ಅಂತ ಆಗ್ಬಿಟ್ಟಿದೆ. ನಾನು ದುಡಿಯೋಕೆ ಕೊಟ್ಟಿದ್ದೀನಲ್ವಾ, ಬಟ್ ನಮ್ ಡಿಕ್ಲರೇಷನ್ ಗೊತ್ತಾ, ಕೋಟಿನೂ ಸಂಪಾದನೆ ಮಾಡಬೇಕು ಬಟ್ ಖುಷಿಯಿಂದ. ಆ ಯೋಚನೆ ಮಾಡಿದ್ದೀನ? ಸ್ಟ್ರೆಸ್ ಮಾಡ್ಕೊಂಡಲ್ಲ. ಈ ಸ್ಟ್ರೆಸ್ ಇಂದ ನಾನು ಬೇರೆಯವರು ನಮ್ದು ಎಗರಕ್ ಬಿಡ್ತಿಲ್ಲ. ನಾನು ಮಾನಸಿಕ ಒತ್ತಡ ಮಾಡ್ಕೊಳ್ತಿದ್ರೆ ನಾನು ಬೇರೆ ಕೊಡ್ತಾ ಇದ್ದೀನಿ, ನನ್ನ ಎಕ್ಸ್ಟ್ರಾ ಕಮಿಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ಲಾನಿಂಗ್ ಮಿಸ್ ಆಗ್ತಿದೆ, ಅದನ್ನ ನೋಡ್ಕೊಳ್ತಿಲ್ಲ. ಆದ್ರೆ ನಾನೇ ತಂದುಕೊಳ್ತಾ ಇದ್ದೀನಿ ನನ್ನ ಸ್ಟ್ರೆಸ್. ಅದು ಗುರುತಿಸಿ ಫಸ್ಟ್, ನಿಮಗೆ ಯಾವ ಯಾವ ವಿಷಯದಲ್ಲಿ ಎಷ್ಟೆಷ್ಟು ಸ್ಟ್ರೆಸ್ ಇದೆ, ಯಾವ ಯಾವ ಅಂಶದಲ್ಲಿ ನೀವು ಸ್ಟ್ರೆಸ್ ಲೈಫ್ ನಡೆಸ್ತಾ ಇದ್ದೀರಾ. ಇವತ್ತು ಸ್ಟ್ರೆಸ್ ಜಾಸ್ತಿ ಆಗ್ತಾ ನಿದ್ದೆ ಬರ್ತಿಲ್ಲ, ನಿದ್ದೆಗಳಿಗೆ ತಗೊಳ್ತಾ ಇದ್ದಾರೆ ಎಷ್ಟೋ ಜನ. ಈ ಸ್ಟ್ರೆಸ್ ಇಂದನೇ ಇವತ್ತು ಎಷ್ಟು ಕಾಯಿಲೆಗಳು ಬರ್ತಿರೋದು. ಈ ಸ್ಟ್ರೆಸ್ ಇರೋದ್ರಿಂದನೇ ಎಷ್ಟು ಜನ ಸಂಬಂಧನ ಕೆಡ್ತಾ ಇದೆ ಇವತ್ತು. ಯೋಚನೆ ಮಾಡಿ. ಎಲ್ಲಿ ತನಕ ನಿಮ್ಮ ಈ ಒಂದು ಅಂಶಗಳು ನನಗೆ ಗುರುತಿಸೋದಿಲ್ಲ, ಅಲ್ಲಿ ತನಕ ನಿಮಗೆ ಅರಿವಾಗೋದಿಲ್ಲ. ನಿಮಗೆ ನೀವೇ ಕನ್ನಡಿ ಇಟ್ಕೊಳ್ಳಿ, ಯಾವ ಯಾವ ವಿಷಯದಲ್ಲಿ ನಮ್ದು ಎಷ್ಟೆಷ್ಟಿದೆ ಪರ್ಸೆಂಟೇಜ್, ಅದನ್ನ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು, ಹೇಗೆ ಕಡಿಮೆ ಮಾಡ್ಕೋಬೇಕು ಮುಂದೆ ನೋಡ್ತೀನಿ. ಫಸ್ಟ್ ಗುರುತಿಸಿ. ಈಗ ಗುರುತಿಸ್ತಾ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ ಯಾವ ವಿಷಯದಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ತಿದ್ದೀರಾ ಅಂತ. ಮುಂದಿನ ಅಂಶ, ಎಸ್, ಅಸೂಯೆ, ಹೊಟ್ಟೆ ಕಿಚ್ಚು. ಕೆಲವೊಬ್ರು ಹೇಳ್ತಾರೆ ನನಗಿಲ್ಲಮ್ಮ ಇದು, ನಾನು ಫುಲ್ ಫ್ರೀ ಅಂತ, ನಾನು ಬಹಳ ಗ್ರೇಟ್ ಅಂತ ಅನಿಸ್ತಿರುತ್ತೆ. ಮೈಕ್ರೋ ಲೆವೆಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ಬೆಳೆದಿದ್ದಾರೆ ಅಂದ್ರೆ, ಅವ್ರು ನನಗಿನ್ನ ಬೆಟರ್ ಇದ್ದಾರೆ ಅಂದ್ರೆ ನನಗೇನು ಅನಿಸ್ತಿರುತ್ತೆ ಒಳಗಡೆ, ಚೆಕ್ ಮಾಡಿ. ಬಾಯ್ ಬಿಟ್ಟು ಹೇಳೋದಿಲ್ಲ, ಇದು ಒಳಗಡೆ ಅನಿಸ್ತಿರುತ್ತೆ. ಲೈಟ್ ಆಗಿ ಒಂದು ಜಲಸಿ ಬರುತ್ತೆ, ಅವ್ರು ಹಿಂಗ್ ಬೆಳೀತಿದ್ದಾರೆ ಅಂತ ಅನಿಸ್ತಿದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈ ಜಲಸಿ ಇದೆಯಲ್ವಾ ಚೆಕ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ ಆದ್ಮೇಲೆ ಕೆಲವರು ಬಂದು ಹೇಳ್ತಾರೆ, ಇದು ಜಲಸಿನ, ನನಗೆ ಜಲಸಿ ಇದೆಯಾ ಅಂತ ಕೇಳ್ತಾರೆ ಕೆಲವರು. ಏನು ಬೇಡ, ನಿಮಗೆ ನೀವೊಂದು ಮನೆಗೆ ಹೋಗಿರ್ತೀರಾ, ಅಲ್ಲಿ ಆ ಮನೆಯವರು ಒಬ್ರಿಗೆ ತುಂಬಾ ಹೊಗಳ್ತಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ, ನಿಮ್ಮನ್ನು ಮಾತಾಡ್ಸಲ್ಲ. ಏನನ್ಸುತ್ತೆ ನಿಮಗೆ ಅವಾಗ? ಖುಷಿಯಾಗಿ, ವಾವ್ ಸೂಪರ್ ಆಗಿ ಅವರಿಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತಾ? ಅವ್ರನ್ನ ಮಾತಾಡಿಸಿದ್ದಾರೆ ಅಂದಾಗ ನನಗೆ ಫೀಲ್ ಆಗ್ತಿದೆ ಅಂದ್ರೆ ಏನ್ ಬರ್ತಿದೆ ಅಲ್ಲಿ ನೋಡು. ಅವ್ರನ್ನ ಮಾತಾಡಿಸ್ತಿದ್ದಾರೆ, ನನ್ನ ಮಾತಾಡಿಸ್ತಿಲ್ಲ. ಬರ್ತಾ ಇದೆಯಾ ಲೈಟ್ ಆಗಿ? ಏನು ಬೇಡ, ಯಾರು ಹೋಗ್ಬೇಕಾರೆ ಅವ್ರಿಗೆ ಬಾಯಿ ಹೇಳ್ತಾರೆ, ನಿಮಗೆ ಬಾಯಿ ಹೇಳೋದಿಲ್ಲ. ಹೆಂಗ ಅನ್ಸುತ್ತೆ ಒಳಗಡೆ? ಏನದು? ಅವ್ರು ಅಷ್ಟು ಬೆಳೆದಿದ್ದಾರೆ, ನಾನು ಹಂಗೆ ಬೆಳೆದಿಲ್ಲ ಅನ್ನೋ ಜಲಸ್ ಸ್ಟಾರ್ಟ್ ಆಗುತ್ತೆ. ನನ್ನನ್ನ ಗುರುತಿಸ್ಲಿಲ್ಲ ಅನ್ನೋ ಜಲಸ್ಸು. ಜಸ್ಟ್ ಮೈಕ್ರೋ ಲೆವೆಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಜಲಸ್ಸು ನನ್ನನ್ನು ಹಾಳು ಮಾಡ್ತಾ ಇದೆ. ಬೇರೆಯವರು ಸೈಲೆಂಟ್ ಆಗಿ ಬೆಳೀತಿರ್ತಾರೆ, ಅದನ್ನ ನೋಡ್ಕೊಳಕ್ ಆಗಲ್ಲ ನನಗೆ. ಒಳಗಡೆ ನನಗೆ ಒಂದು ತಳಮಳ ನಡೀತಾ ಇರುತ್ತೆ. ಮೈಕ್ರೋ ಲೆವೆಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಸೆಂಟೇಜ್ ಇದೆ ನನಗೆ ಅಂತ ಜಲಸ್. ನೆಕ್ಸ್ಟ್ ಇನ್ನೊಂದು, ಅಸಮಾಧಾನ. ಎಷ್ಟೊಂದು ವಿಷಯಕ್ಕೆ ನಾವು ಅಸಮಾಧಾನ ಪಡ್ಕೊಳ್ತಿದ್ದೀವಿ. ಅಪ್ಸೆಟ್ ಅಪ್ಸೆಟ್ ಅಪ್ಸೆಟ್, ಸಣ್ಣ ಸಣ್ಣ ವಿಷಯಕ್ಕೂ ಅಪ್ಸೆಟ್ ಆಗ್ತಿದ್ದೀವಿ ನಾವು. ಎಷ್ಟೊಂದೆಲ್ಲ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಇಲ್ಲ, ಏನೆಲ್ಲ ಇಲ್ಲ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೀವಿ. ಸಣ್ಣ ಸಣ್ಣ ವಿಷಯಕ್ಕೂ ಅಪ್ಸೆಟ್ ಆಗಿ ಕೂತ್ಕೊಳ್ತಿದ್ದೀವಿ ನಾವು. ಇದೇ ತರ ಮುಂದಿನ ಅಂಶ, ಚಿಂತೆ. ಎಷ್ಟೊಂದು ಚಿಂತೆನೆಲ್ಲ ನಾವು ಜೀವಿಸ್ತಿದ್ದೀವಿ ಇವತ್ತು. ಏನ್ ಲಾಸ್ ಆಯ್ತು, ಅಷ್ಟೊಂದು ಲಾಸ್ ಆಯ್ತು, ಮುಂದೇನಾಗುತ್ತೆ, ಎಲ್ಲೋ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಬರೋದಿಲ್ಲ ಅನ್ನೋ ಚಿಂತೆ, ಲಾಸ್ ಆಗ್ತಿದೆ ಅನ್ನೋ ಚಿಂತೆ, ಅಲ್ಲಿ ಏನಾಗಿದೆ ಆಗಿದೆ, ಮುಂದೆ ಆಗೋದನ್ನು ನೋಡ್ಬೇಕಾಗಿದೆ ನಾವು. ಚಿಂತೆ ನನ್ನನ್ನ ಸುಡ್ತಾ ಇದೆ. ಒಂದು ಸೆಂಟೆನ್ಸ್ ಇದೆ, ಎಲ್ರಿಗೂ ಗೊತ್ತಿದೆ, ಚಿತೆ ಹೆಣನ ಸುಡುತ್ತೆ, ಚಿಂತೆನೆ ಜೀವನನೇ ಸುಡುತ್ತೆ ಅಂತ ಗೊತ್ತಿದೆ ಎಲ್ರಿಗೂ. ಬಟ್ ಆದ್ರೂ ನಾನು ಚಿಂತೆನೆಲ್ಲ ಜೀವಿಸ್ತಿರ್ತೀನಿ. ಆ ಚಿಂತೆಯಿಂದ ಹೊರಗಡೆ ಬರೋದಕ್ಕೆ ನಾನು ಏನ್ ಮಾಡಬೇಕು ಅಂತ ನೋಡ್ತಾ ಇರೋದು. ಮೈಕ್ರೋ ಲೆವೆಲ್ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಸೆಂಟೇಜ್ ಚಿಂತೆ ನಿಮ್ಮಲ್ಲಿದೆ, ಹೇಗೆ ಆ ಚಿಂತೆ ನಿಮ್ಮನ್ನ ಸಾಯಿಸ್ತಾ ಇದೆ, ಯಾವ ಯಾವ ವಿಷಯದಲ್ಲಿ ಚಿಂತಿಸ್ತಿದ್ದೀರಾ ಇವತ್ತು. ಚಿಂತೆಯಿಂದ ಹೊರಗಡೆ ಬರೋದು ಹೇಗೆ, ಅದು ನೆಕ್ಸ್ಟ್ ನೋಡ್ತೀರಾ. ಇದೇ ತರ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿರೋಧ, ರೆಸಿಸ್ಟೆನ್ಸ್. ಏನಿದು ಪ್ರತಿರೋಧ? ನನಗೇನೋ ಒಂದು ನಡಿಬೇಕಾಗಿರುತ್ತೆ, ಅದು ನಡೀತಿರೋದಿಲ್ಲ.
ಅದನ್ನ ನಾನು ಪ್ರತಿರೋಧಿಸೋದು. ನಾನು ಅನ್ಕೊಂಡಂಗೆ ಆಗ್ಬೇಕು, ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಯಾವ ತರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮನೆಯಲ್ಲಿ ಯಾರಾದ್ರೂ ಒಬ್ರು ನೀವು ಅನ್ಕೊಂಡಂಗೆ ವಿರುದ್ಧವಾಗಿದ್ರೆ ತಡ್ಕೊಳಕ್ಕಾಗಲ್ಲ. ಒಬ್ರು ಟೀ ಕುಡಿತಿದ್ರೆ ಅವ್ರೇನಾದ್ರು ಸೌಂಡ್ ಮಾಡಿದ್ರೆ ಅದು ತಡ್ಕೊಳಕ್ಕಾಗಲ್ಲ. ಯಾರಾದ್ರೂ ನೆಮ್ಮದಿ ನಿದ್ದೆ ಮಾಡ್ತಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಹೆಂಗೆ ಗೊರಕೆ ಹೊಡಿತಿದಾರೆ ನೋಡು, ಹೆಂಗ್ ನಿದ್ದೆ ಮಾಡ್ತಿದಾರೆ ನೋಡು. ಯಾಕೆ ನೀವು ವರ್ಕ್ ಮಾಡ್ತಿರ್ತೀರಾ, ಅವ್ರು ನಿದ್ದೆ ಮಾಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಇನ್ನೊಬ್ಬರ ಬಿಹೇವಿಯರ್ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ಅದೇ ಪ್ರತಿರೋಧ. ಅವ್ರು ಹೇಗೇಗೋ ಮಾತಾಡ್ತಿರ್ತಾರೆ, ಅದನ್ನ ಒಪ್ಕೊಳಕ್ಕಾಗಲ್ಲ, ಅದೇ ಪ್ರತಿರೋಧ. ಸ್ಟ್ರೈಕ್ ಮಾಡ್ತಿರ್ತೀವಿ ನಾವು, ಏನು ನನ್ನೊಳಗಡೆ ನಾನು ಸ್ಟ್ರೈಕ್ ಮಾಡ್ಕೊತಿರ್ತೀನಿ. ಹೊರಗಡೆ ಮಾಡೋ ಪ್ರತಿರೋಧನೂ ಇದೆ, ಸ್ಟ್ರೈಕ್ ಮಾಡೋದು ದೊಡ್ಡದಾಗಿದೆ, ಬಟ್ ನನ್ನೊಳಗಡೆ ನಾನು ಪ್ರತಿರೋಧಿಸ್ಕೊಳ್ತಾ ಇರ್ತೀನಿ. ರೆಸಿಸ್ಟೆನ್ಸ್ ಎಲ್ಲದಕ್ಕೂ ರೆಸಿಸ್ಟೆನ್ಸ್. ಚೀಚಿ ಹಿಂಗಾಗ್ಬಾರ್ದು. ಎಷ್ಟು ವಿಷಯಕ್ಕೆ ಪ್ರತಿರೋಧ ಮಾಡ್ತಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಈ ಪ್ರತಿರೋಧ ನನ್ನನ್ನ ಡೌನ್ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಹೇಗಿದನೋ ಹಾಗೆ ನೋಡಕ್ಕಾಗ್ತಿಲ್ಲ ನಮಗೆ. ಏನೆಲ್ಲ ಒಂದು ಘಟನೆ ನಾನು ಅನ್ಕೊಂಡಿದ್ದು ನಡೀಲಿಲ್ಲ ಅಂದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಯಾರಾದ್ರೂ ಕಸ ಗುಡಿಸ್ತಿರ್ತಾರೆ ಅಥವಾ ಏನಾದ್ರು ಕೆಲಸ ಮಾಡ್ತಿರ್ತಾರೆ, ನಿಮ್ ಪ್ರಕಾರ ಇಲ್ಲ ಅಂದ್ರೆ ಅಲ್ಲಿ ಪ್ರತಿರೋಧಿಸ್ತಿರ್ತೀರಾ, ನೋ ಹಂಗ್ ಮಾಡಬೇಡಿ ಅಂತ. ಸಣ್ಣ ವಿಷಯನೇ, ಬಟ್ ಆ ಮೂಮೆಂಟ್ ಅಲ್ಲಿ ನಾವು ಜೀವಿಸ್ತಿರ್ತೀವ. ಮೈಕ್ರೋ ಲೆವೆಲ್ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂಶ ನೋಡೋಣ, ಅತೃಪ್ತಿ. ಎಷ್ಟು ಅತೃಪ್ತಿ ಜೀವನ ಇವತ್ತು ನಡೆಸ್ತಾ ಇದೀವಿ ನಾವು. ಕಂಪ್ಲೀಟ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಏನೇ ಬಂದ್ರೂ ಸಹಿತ ನಮಗೆ ತೃಪ್ತಿ ಇಲ್ಲ, ಅತೃಪ್ತಿಕರ ಜೀವನ. ಇದಿಲ್ಲ, ಬರೀ ನನಗೆ ಬೇಕಾಗಿದ್ದು ಸಿಗ್ತಿಲ್ಲ ಅನ್ನೋ ಕೊರಗಲೇ ಇದೀವಿ ನಾವು. ಎಷ್ಟೊಂದು ಅತೃಪ್ತಿನಲ್ಲಿದ್ದೀವಿ. ಎದುರುಗಡೆ ವ್ಯಕ್ತಿ ಏನೆಲ್ಲ ಇದಾರೆ, ಇರೋದನ್ನ ನೋಡ್ತಾ ಇಲ್ಲ, ಅಲ್ಲಿ ಆ ವ್ಯಕ್ತಿನಲ್ಲಿ ಏನು ಒಳ್ಳೇದಿದೆ ನೋಡ್ತಾ ಇಲ್ಲ. ನನಗೆ ಬೇಕಾದಂಗಿಲ್ಲ, ನನಗೆ ಬೇಕಾಯ್ತು ಕೊಡ್ತಿಲ್ಲ, ನನಗೆ ಬೇಕಾದಂಗೆ ಜೀವಿಸ್ತಾ ಇಲ್ಲ, ನನಗೆ ಬೇಕಾದ ಸಂಪಾದನೆ ಮಾಡ್ತಿಲ್ಲ, ನಾನೇನ್ ಮಾಡ್ಬೇಕು ಮಾಡ್ತಿಲ್ಲ. ಎದುರುಗಡೆ ವ್ಯಕ್ತಿಯಿಂದ ನಾನು ಸಂಪಾದನೆ ಮಾಡ್ತಿಲ್ಲ ಅಂತ ನೋಡ್ತಾ ಇದ್ದೀನಿ, ಕೊರಗ್ತಾ ಇದ್ದೀನಿ. ನೀನ್ ಹಂಗಿರ್ಬೇಕಿತ್ತು, ನೀನ್ ಹಿಂಗಿರ್ಬೇಕಿತ್ತು, ನೀನ್ ನಾನು ಹೇಳ್ದಂಗೆ ಕೇಳಬೇಕು, ನಾನು ಅಂದಂಗಿಲ್ಲ, ನಾನು ಬಯಸಿದ ಗಂಡ ಅಲ್ಲ ನೀನು, ನಾನು ಬಯಸಿದಂಗೆ ಹೆಂಡತಿ ಇಲ್ಲ. ಈ ತರ ಎಷ್ಟೊಂದು ಅತೃಪ್ತಿ ಜೀವನ ನಡೆಸ್ತಾರೆ ನೋಡಿ ಅವ್ರ ಹತ್ರ. ಇದೇ ತರ ಮುಂದಿನ ಅಂಶ, ಒಂಟಿತನ. ಎಷ್ಟು ಒಂಟಿತನದ ಜೀವನ. ಯಾರ ಸಹವಾಸನ ಬೇಡ, ನಾನು ಒಬ್ಬನೇ ಇರ್ತೀನಿ, ನನಗೆ ಯಾರು ಬೇಡ ಲೈಫಲ್ಲಿ, ಯಾರು ಇಲ್ಲ, ಎಲ್ಲರೂ ಸರಿ ಇಲ್ಲ, ಯಾರು ಸರಿ ಇಲ್ಲ, ನಾನು ಆರಾಮಾಗಿರ್ತೀನಿ ನನ್ನ ಪಾಡಿಗೆ. ನಾನೊಬ್ಬರೇ ಇರಬೇಕು ಅಂತ ಬಯಸ್ತೀನಿ. ಅಲ್ಲೇನು ಖುಷಿಯಾಗಿ ಇರ್ತೀರಾ ನೀವು? ನೋ ಚಾನ್ಸ್. ಖುಷಿಯಾಗಿ ಹೊಂಟಿದಂತ ಇದ್ರೆ ಅದು ಮೆಡಿಟೇಷನ್ ಆಗುತ್ತೆ. ಆದ್ರೆ ಬೋರ್ ಆಗಿ ದುಃಖದಲ್ಲಿ ನೋವಲ್ಲಿ ಇದ್ರೆ ಅದು ನಿಮ್ಮನ್ನ ಬರ್ಡ್ ಮಾಡ್ತಾ ಇರುತ್ತೆ. ಆ ಒಂಟಿತನ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಮ ಹತ್ರ ಅಂತ. ಇದೇ ತರ ಇನ್ನೊಂದು ಗೊಂದಲ ಮನಸ್ಸು, ಕನ್ಫ್ಯೂಸ್ಡ್ ಮೈಂಡ್. ಅದು ಮಾಡ್ಲಾ, ಇದು ಮಾಡ್ಲಾ, ಈ ಕೆಲಸ ಮಾಡ್ಲಾ, ಆ ಕೆಲಸ ಮಾಡ್ಲಾ, ಇವಾಗ ಫೋನ್ ಮಾಡ್ಲಾ, ಅಮ್ಮ ಮಾಡ್ಲಾ, ಎಲ್ಲದರಲ್ಲೂ ಕನ್ಫ್ಯೂಷನ್. ಡ್ರೆಸ್ ಹತ್ರ ಹೋಗಿರ್ತೀರ, ಈ ಡ್ರೆಸ್ ತಗೊಳ್ಳ, ಆ ಡ್ರೆಸ್ ತಗೊಳ್ಳ, ಇದರಲ್ಲೇ ಟೈಮನ್ನ ಸ್ಪೆಂಡ್ ಮಾಡ್ತಿರ್ತೀವಿ ನಾವು. ಈ ಕನ್ಫ್ಯೂಸ್ಡ್ ಮೈಂಡ್ ನನ್ನ ಕ್ರಿಯೇಟಿವಿಟಿನ ಡೌನ್ ಮಾಡ್ತಾ ಇರುತ್ತೆ. ಎಷ್ಟು ನಮ್ಮನ್ನ ಹಾಳು ಮಾಡ್ತಾ ಇದೆ. ಎಷ್ಟು ಕನ್ಫ್ಯೂಷನ್ ಆಗಿ ಡಿಸಿಷನ್ ಹೆಂಗೆಂಗೋ ತಗೊಂಡು ಅಲ್ಲಿ ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರ್ತೀವಿ. ಮುಂದಿನ ಒಂದು ಅಂಶ ನೋಡೋಣ. ಎಸ್, ಅವಿಶ್ವಾಸಾರ್ಹ, ಅಸತ್ಯ, ಇನ್ಅಥೆಂಟಿಸಿಟಿ. ನೀವೇ ಜೀವಿಸ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಮುಖವಾಡದ ಬದುಕು ಅಂತ ಹೇಳ್ತೀನಿ ನಾನು. ಮುಖವಾಡದ ಜೀವನ ನಾವು ಜೀವಿಸ್ತಾ ಇದೀವಿ ಇವತ್ತು. ನಮ್ಮ ಒಳಗಡೆ ಇರೋದೇ ಬೇರೆ, ಹೊರಗಡೆ ತೋರಿಸ್ಕೊಳ್ಳೋದೇ ಬೇರೆ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಸಾಲ ಮಾಡಿ ಗಾಡಿ ತಗೊಂಡಿರೋರು, ಕಾರ್ ತಗೊಂಡಿರೋರು, ಮನೆ ತಗೊಂಡಿರೋರು, ಏನಕ್ಕೋಸ್ಕರ ಸಾಲ ಮಾಡಿದ್ರಿ? ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ. ನಾನು ಶ್ರೀಮಂತಿಗೆ, ನಾನು ಬೆಳೀತಾ ಇದ್ದೀನಿ, ಒಳಗಡೆ ನನ್ನ ಪ್ರಾಬ್ಲಮ್ ನನಗೆ ಗೊತ್ತಿರುತ್ತೆ, ಅದು ತೋರಿಸ್ಕೊಳ್ಳೋಕೆ ಮಾತ್ರ ಸೂಪರ್ ಆಗಿದೀವಮ್ಮ ನಾವು. ರಿಲೇಶನ್ಶಿಪ್ ಅಲ್ಲೂ ಅಷ್ಟೇನೆ, ನಾವು ಕಚ್ಚಾಡ್ತಿರ್ತೀವಿ, ಹೊರಗಡೆ ಮಾತ್ರ ಹೇಳ್ಕೊಳ್ಳಲ್ಲ. ನಾವಿಬ್ರು ಯಾರು ಬಂದಾಗ ಚೆನ್ನಾಗಿದ್ದು ಬಿಡೋಣ, ನಮ್ಮ ಪ್ರಾಬ್ಲಮ್ ಯಾರಿಗೆ ಗೊತ್ತಾಗೋದು ಬೇಡ. ನಟನೆ ಜೀವನ, ನಾಟಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ನಾವು. ನನ್ನ ಮುಖವಾಡ ತೆಗೆದಿದ್ದೀನ? ನೋ ಚಾನ್ಸ್. ಮುಖವಾಡದ ಜೀವನದಲ್ಲಿ ಬದುಕ್ತಾ ಇದೀವಿ ನಾವು. EMI ಕಟ್ಟಕ್ ಆಗ್ತಿರೋದಿಲ್ಲ, ಕಾರ್ ಬೇಕು ನಮಗೆ. EMI ಕಟ್ಟಕ್ ಆಗ್ತಿರೋದಿಲ್ಲ, ಮನೆ ಕಟ್ತಿರ್ತೀವಿ. ಇವತ್ತೆಷ್ಟೋ ಈ ಮುಖವಾಡದ ಜೀವನ ಮಾಡಿ ಸ್ಟ್ರೆಸ್ ಮಾಡ್ಕೊಂಡು, ಮತ್ತೆ ಮನೇನ ಸೇಲ್ ಮಾಡಕ್ ಆಗದಲ್ಲೇ ಸ್ಟ್ರೆಸ್ ಮಾಡ್ಕೊಂಡು, ಅಯ್ಯೋ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಮರ್ಯಾದೆಗೋಸ್ಕರ ಬದುಕಿ ಜೀವನ ಕಂಪ್ಲೀಟ್ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಜನ ಏನು ಅನ್ಕೊಳ್ತಾರೆ ಅನ್ನೋ ಮುಖವಾಡದ ಜೀವನ. ನಾನಿರೋದೇ ಹೀಗೆ, ಫ್ಯಾಕ್ಟ್ ನ ಒಪ್ಕೊಳ್ಳಲ್ಲ, ತೋರ್ಸಕ್ಕೋಸ್ಕರ ಬದುಕ್ತಾ ಇದೀವಿ ನಾವು.
ಎಷ್ಟು ಈ ತರ ಮುಖವಾಡದ ಜೀವನ ಮಾಡ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಜೀವನ ನನ್ನ ಮುಖವಾಡದ ಜೀವನದಲ್ಲಿದೆ. ಒಳಗೊಂದು ಹೊರಗೊಂದು ಕಂಪ್ಲೀಟ್ಲಿ ಅಸತ್ಯ. ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಅಂತ, ಒಳಗಡೆ ಪೈನ್ ಆಗ್ತಿರುತ್ತೆ. ಮೆಸೇಜ್ ಮಾಡ್ತೀನಿ ಡೈರೆಕ್ಟ್ ಆಗಿ ಮಾತ್ರ ಚೆನ್ನಾಗಿ ವಿಶ್ ಮಾಡ್ತಿರ್ತೀನಿ, ಒಳಗಡೆ ಬೇರೆ ಹತ್ರ ಅವ್ರ ಬಗ್ಗೆ ಬೇರೆ ಹತ್ರ ನಾನು ಏನೇನು ಮಾತಾಡ್ಕೊಂತಿರ್ತೀನಿ. ಪದಗಳು ಒಳ್ಳೊಳ್ಳೆ ಪದಗಳು ಬರ್ತಾ ಇರುತ್ತೆ, ಬಟ್ ಒಳಗಡೆ ಫೀಲಿಂಗ್ ಅವ್ರ ಬಗ್ಗೆ ಏನಿರುತ್ತೆ. ಇದೇನೆ ಮುಖವಾಡದ ಜೀವನ. ಫ್ಯಾಕ್ಟ್ ಇರೋಂಗೆ ಹೇಳೋದಿಲ್ಲ ನಾವು. ಇದರಿಂದ ನಿಮ್ಮೊಳಗಡೆ ಎಷ್ಟು ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಅದನ್ನ ಚೆಕ್ ಮಾಡಿ. ಮುಂದಿನ ಅಂಶ, ಮಾನಸಿಕವಾದ ನೋವು. ಅಲ್ಲಿ ಲಾಸ್ ಆಯ್ತು, ಹಾಗಾಯ್ತು, ಅವ್ರು ನೋವು ಮಾಡಿದ್ರು, ಇನ್ನೊಬ್ರು ನೋವು ಮಾಡಿದ್ರು, ನನ್ನ ಸಾಯಿಸಿದ್ರು ಅಂತ ನೋವಲ್ಲೇ ಸಾಯ್ತಾ ಇರೋದು. ಎಷ್ಟೊಂದು ಮಾನಸಿಕವಾದ ಖಿನ್ನತೆ ನಮಗೆ ಕಾಡ್ತಾ ಇದೆ. ಇವೆಲ್ಲ ಅಂಶಗಳು ಇವನ್ನ ತಂದು ಕೊಡ್ತಿದೆ. ಒಂದಕ್ಕೊಂದು ಅಂಶ ಇಂಟರ್ಲಿಂಕ್, ಇವು ಅಂಶಗಳು. ಮಾನಸಿಕವಾದ ನೋವು ಎಷ್ಟಿದೆ, ಯಾವ ವಿಷಯಕ್ಕೆ ನಿಮಗೆ ಮಾನಸಿಕವಾದ ನೋವಿದೆ. ಮುಂದಿನ ಅಂಶ ನೋಡೋಣ. ಎಸ್, ಬಿಗ್ಗೆಸ್ಟ್ ದೂರೋದು, ದೂಷಿಸೋದು, ಬ್ಲೇಮಿಂಗ್, ಕಂಪ್ಲೇನಿಂಗ್. ನೀನೇನ್ ಮಾಡಿದೆ, ನೀನ್ ಸರಿ ಇದ್ರೆ ನಾನು ಯಾಕೆ ಹೀಗಾಗ್ತಿದ್ದೆ. ಅಪ್ಪ ಅಮ್ಮಂದ್ರಿಗೆ ಎಷ್ಟು ಜನ ಬ್ಲೇಮ್ ಮಾಡಿದೀರಾ. ನೀನ್ ಸರಿಯಾಗಿ ಓದಿಸ್ಲಿಲ್ಲ, ನೀನ್ ನನಗೇನು ಮಾಡ್ಲಿಲ್ಲ, ನೀನ್ ಸಪೋರ್ಟ್ ಮಾಡ್ಲಿಲ್ಲ. ನೀನ್ ಸರಿ ಇದ್ರೆ ಮಕ್ಕಳಿಗೆ, ಗಂಡ ಹೆಂಡತಿ ಗಂಡ ಮೇಲೆ ದೂರೋದು, ನೀನ್ ಸರಿ ಇದ್ರೆ ನಿಮ್ಮ ಮಕ್ಕಳಾಗಿ ಹಿಂಗಿರ್ತಿದ್ರು, ನಿನ್ನಿಂದ ನನ್ನ ಲೈಫ್ ಹಿಂಗೆ ಹಾಳಾಯ್ತು. ಎಷ್ಟೊಂದು ದೂರ್ತಾ ಬಂದಿದ್ದೀವಿ ನೋಡಿ. ಬ್ಲೇಮಿಂಗ್. ಯಾವುದಕ್ಕೆ ಬ್ಲೇಮ್ ಮಾಡಿಲ್ಲ, ಯಾರ ಮೇಲೆ ಬ್ಲೇಮ್ ಮಾಡಿಲ್ಲ ಯೋಚನೆ ಮಾಡಿ. ನೀವು ಬ್ಲೇಮ್ ಮಾಡದಲ್ಲಿರೋ ವ್ಯಕ್ತಿಗಳು ಯಾರಾದ್ರೂ ಇದ್ದೀರಾ? ಗೌರ್ಮೆಂಟ್ ಬ್ಲೇಮ್ ಮಾಡ್ತಿದ್ದೀರಾ, ಪರಿಸರ ಬ್ಲೇಮ್ ಮಾಡ್ತಿದ್ದೀರಾ, ಎಲ್ಲ ಸಂಬಂಧಗಳಿಗೆ ಬ್ಲೇಮ್ ಮಾಡ್ತಿದ್ದೀರಾ, ಕಂಪನಿ ಬ್ಲೇಮ್ ಮಾಡ್ತಿದ್ದೀರಾ, ದೋಷ ಹುಡುಕ್ತಾ ಇದ್ದೀರಾ, ದೂರ್ತಾನೆ ಇದ್ದೀರಾ. ಅದರಲ್ಲಿ ನೀವು ಖುಷಿಯಾಗಿರಕ್ ಆಗ್ತಿದ್ಯಾ? ಎಷ್ಟು ದೂರಿ ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತಿದ್ದೀರಾ ಫ್ರೆಂಡ್ಸ್. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀನಿ ನಾನು, ನಿರೀಕ್ಷಿಸೋದು, ನಿರೀಕ್ಷೆ ಮಾಡೋದು. ಎಕ್ಸ್ಪೆಕ್ಟೇಷನ್. ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಕೂತಿರ್ತೀನಿ ನಾನು. ನೀನ್ ಹಂಗ್ ಮಾಡ್ಬೇಕಿತ್ತು, ನೀನ್ ಹಿಂಗ್ ಮಾಡ್ಬೇಕಿತ್ತು, ನೀನ್ ಅದನ್ನ ಮಾಡ್ಲಿಲ್ಲ, ನೀನ್ ಇದು ಮಾಡ್ಲಿಲ್ಲ, ನೀನೇನು ನನಗೆ ಹೆಲ್ಪ್ ಮಾಡ್ಲಿಲ್ಲ, ನೀನ್ ನನಗೊಂದು ವಿಶ್ ಮಾಡ್ಲಿಲ್ಲ, ನೀನ್ ನನಗೇನು ಸಪೋರ್ಟ್ ಮಾಡ್ಲಿಲ್ಲ, ನೀನ್ ನನಗೊಂದು ಸಾಲ ಕೇಳದೆ ಕೊಡ್ಲಿಲ್ಲ, ದುಡ್ಡು ಕೇಳದೆ ಕೊಡ್ಲಿಲ್ಲ, ನೀನೇನು ನನಗೆ ಕಂಗ್ರಾಚುಲೇಷನ್ ಮಾಡ್ಲಿಲ್ಲ. ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಇನ್ನೊಬ್ಬರ ಮೇಲೆ. ಯೋಚನೆ ಮಾಡಿದೀರಾ? ಎಷ್ಟೊಂದು ಜೀವನದಲ್ಲಿ ಕಂಪ್ಲೀಟ್ಲಿ ಡೆಡ್ ಆಗೋಗ್ಬಿಟ್ಟಿದೀವಿ ನಾವು. ಇನ್ನೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಬರೀ. ಅವ್ರು ಅದು ಮಾಡ್ಬೇಕಿತ್ತು, ಇವ್ರು ಇದು ಮಾಡ್ಬೇಕಿತ್ತು, ಅವ್ರು ಹಂಗ್ ಮಾಡ್ಲಿಲ್ಲ, ಇವ್ರಿಗೆ ಮಾಡ್ಲಿಲ್ಲ, ಕಂಪ್ನಿಲಿ ಅದು ಕೊಡ್ತಿಲ್ಲ, ಇದು ಕೊಡ್ತಿಲ್ಲ, ಮನೆಯಲ್ಲಿ ನೀನು ಆ ಕೆಲಸ ಮಾಡ್ಲಿಲ್ಲ. ಬರೀ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಕಂಪ್ಲೀಟ್ಲಿ ನಮ್ಮ ಹ್ಯಾಪಿನೆಸ್ ನ ಡೆಡ್ ಮಾಡ್ಕೊಂಡಿದೀವಿ. ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ನಮ್ಮ ಲೈಫ್ ಕಂಪ್ಲೀಟ್ಲಿ ಬರ್ಡ್ ಕಡೆ ಹೋಗ್ತಾ ಇರೋದು ಫ್ರೆಂಡ್ಸ್. ಬರ್ಡ್ ಅಂಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಈಸ್ ಎಕ್ಸ್ಪೆಕ್ಟೇಷನ್. ಇದೇ ತರ ಇನ್ನೊಂದು ನೆಗೆಟಿವ್ ಥಿಂಕಿಂಗ್. ಎಲ್ಲದರಲ್ಲೂ ನೆಗೆಟಿವ್. ಏನ್ ನೋಡಿದ್ರು ಸಹಿತ ನೆಗೆಟಿವ್ ಥಿಂಕಿಂಗ್. ಇದಾಗಲ್ಲ ಬಿಡು, ನಿನ್ ಕೈಲಿ ಆಗಲ್ಲ ಬಿಡು, ನಿನ್ ಕೈಲಿ ಸಾಧ್ಯ ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ, ನನ್ನ ಕೈಲಾಗಲ್ಲಪ್ಪ, ನಾನೆಲ್ಲ ಇವೆಲ್ಲ ಮಾಡಕ್ಕಾಗಲ್ಲಪ್ಪ. ಈ ತರ ಎಲ್ಲದೂ ನೆಗೆಟಿವ್. ಏನ್ ನೋಡಿದ್ರು ಸಹಿತ ಇದಾಗಲ್ಲ. ಕಂಪ್ಲೀಟ್ಲಿ ನೆಗೆಟಿವ್ ನೋಡೋದು ಫಸ್ಟ್. ಅಲ್ಲೇನಿದೆ ಪಾಸಿಟಿವ್ ನೋಡೋದಿಲ್ಲ, ಬರೀ ನೆಗೆಟಿವ್ ನೋಡೋದು. ಅದರಿಂದ ನಮಗಿನ್ನೂ ಹಾಳಾಗ್ತಿದೆ. ಬರೀ ನೆಗೆಟಿವ್ನೇ ಕಾಣ್ತಿದೆ ನಮಗೆ. ನಾನೇನ್ ನೋಡ್ತೀನಿ ಅದೇ ಕಾಣುತ್ತೆ ನನಗೆ. ಎಲ್ಲರಲ್ಲೂ ನೆಗೆಟಿವ್ ಹುಡುಕೋದು. ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಅವನಲ್ಲಿ ಏನು ಹುಡುಕಿ ನೆಗೆಟಿವ್ ತೆಗೆಯೋದು. ಪರಿಸ್ಥಿತಿನಲ್ಲೂ ನೆಗೆಟಿವ್ ಹುಡುಕೋದು, ವ್ಯಕ್ತಿಗಳಲ್ಲೂ ನೆಗೆಟಿವ್ ಹುಡುಕೋದು, ನಾನು ನೆಗೆಟಿವ್ ಯೋಚನೆ ಮಾಡೋದು. ನನ್ನ ಪ್ರಪಂಚನೇ ಬರೀ ನೆಗೆಟಿವ್ ತುಂಬಿಕೊಂಡಿದೆ. ಆ ನೆಗೆಟಿವ್ ಇರೋದ್ರಿಂದ ಹೆಂಗ್ ಬರಕ್ ಸಾಧ್ಯ? ಇದೆಲ್ಲದೂ ಬರ್ಡ್ ಅಂಶ ಇದೆ. ಅಂಡ್ ಇದರಲ್ಲಿ ಇಷ್ಟೊಂದು ಬರ್ಡ್ ಅಂಶಗಳು ಏನ್ ನೋಡ್ಕೊಂಡ್ ಬಂದ್ವಿ. ಕಿಂಗ್ ಆಫ್ ದಿ ಬರ್ಡ್ ಅಂಶ ನೋಡ್ತೀವಿ ಇವಾಗ. ಕಿಂಗ್, ಟಾಪ್ ಮೋಸ್ಟ್. ಇದೆಲ್ಲದೂ ಬರೋದಕ್ಕೆ ಕಾರಣ ಏನು? ದ ಮೋಸ್ಟ್ ಇಂಪಾರ್ಟೆಂಟ್ ಅದೇನೆ ಈಗೋ, ಅಹಂ. ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನನ್ನೊಳಗಡೆ ಎಷ್ಟು ತುಂಬಿಕೊಂಡಿದೆ? ಕ್ವಿಂಟಲ್ ಗಟ್ಲೆ ಇದೆ ಅಹಂ. ನಾನ್ ಮಾಡ್ದೆ, ನಾನ್ ಗ್ರೇಟು. ಎರಡು ತರ ಇದೆ ಅಹಂ. ನಾನು ಅನ್ನೋ ಅಹಂ, ಇನ್ನೊಂದು ಅಯ್ಯೋ ನನಗೆ ನೋವಾಯ್ತಲ್ಲ ಅನ್ನೋ ಅಹಂ. ಎರಡು ತರ ಇದೆ. ನೀವು ಎಲ್ಲೆಲ್ಲಿ ಅಹಂ ಇದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ. ನನಗೆ ಹಿಂಗ್ ಅಂದ್ಬಿಟ್ಟ ಅವನು, ನನಗ್ ಮೋಸ ಮಾಡ್ಬಿಟ್ಟ, ನನಗ್ ಬೈದ್ಬಿಟ್ಟ, ನನಗೆ ಹೆಲ್ಪ್ ಮಾಡ್ಲಿಲ್ಲ, ನಾನೇನೆಲ್ಲ ಮಾಡಿದ್ದೆ ಅವನಿಗೆ, ನಾನು ಎಷ್ಟೊಂದು ಸಾಕಿದ್ದೀನಿ ಅವನ್ನ, ನಾನು ಜೀವನ ಸುರಿಸಿದ್ದೀನಿ ಅವರಿಗೋಸ್ಕರ. ಏನಿದೆ ಅಲ್ಲಿ? ನಾನು ಅಂತ ತುಂಬಿಕೊಂಡಿದ್ದೀನಿ.
ನನ್ನ ಅಹಮ್ಮೆ ಇವತ್ತು ನನ್ನನ್ನು ಸಾಯಿಸ್ತಾ ಇರೋದು. ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಇವತ್ತು ಬ್ರೇಕ್ ಆಗೋದಕ್ಕೆ ಕಾರಣ ನಾನು ಅನ್ಕೊಂಡ ನೀನ್ ಕೇಳ್ಬೇಕು. ನಾನು ಹೇಳ್ದೆ ನೀನ್ ಕೇಳಿದ್ರೆ ಮಾತ್ರ ನಾನು ನಿನ್ ಜೊತೆ ಇರ್ತೀನಿ. ನಾನು ಇನ್ನೊಂದ್ ಕಡೆ ನನಗೆ ಹಿಂಗ್ ಅಂದ್ಬಿಟ್ರಲ್ಲ, ನನ್ನಂತವನಿಗೆ ಅಲ್ಲೇನಿದೆ, ನಾನು ತಾನೇ ಇರೋದಲ್ಲಿ, ನನಗೇ ಹಿಂಗ್ ಅಂದ್ಬಿಟ್ರು, ನನಗೇ ನೋವು ಮಾಡ್ಬಿಟ್ರು, ಅಲ್ಲೂ ನಾನು ಇದೆ ಫ್ರೆಂಡ್ಸ್. ಈ ನಾನು ಅನ್ನೋ ನಾನು, ಅಯ್ಯೋ ನನಗೆ ಲಾಸ್ ಆಯ್ತು ಅನ್ನೋ ಎರಡು ಅಹಮೆ. ನಾನ್ ಗ್ರೇಟ್ ಅನ್ನೋ ಅಹಂ ಒಂದು, ಅಯ್ಯೋ ನನ್ನಂತವರಿಗೆ ಇಂಥ ಲಾಸ. ದೇವ್ರ ಹತ್ರ ಹೇಳ್ತಿದ್ವಿ, ದೇವ್ರೇ ನನ್ನಂತೊಳಗಿಂತ ಕಷ್ಟನ, ನಾನು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಅಲ್ಲಿ ನಾನು ಇದೆ, ನನಗೆ ಹಿಂಗ್ ಮಾಡಬಹುದಾ? ನಂದು ಏನೂ ಕೇಳ್ತಾ ಇಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ, ಅಲ್ಲಿ ನಾನು ಇದೆ ಅಲ್ವಾ? ಅದನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವೆಲ್ಲದೂ ಸಹಿತ ತುಂಬಿಕೊಂಡಿದೀವಿ ನಾವು, ಯೋಚನೆ ಮಾಡಿ. ಇವೆಲ್ಲವೂ ತುಂಬಿಕೊಂಡಿರೋದ್ರಿಂದ ಅಂಡ್ ಇವೆಲ್ಲ ಬರಡಂಶಗಳು ಈ ನಾನು ಅನ್ನೋ ಇಟ್ಲೀಸ್ಟ್ ಇದೆ. ಎಲ್ಲೆಲ್ಲೆಲ್ಲೆಲ್ಲಿ ಈಗೋ ನಿಮ್ಮನ್ನ ಸಾಯಿಸ್ತಾ ಇದೆ. ನಿಮ್ಮ ಈಗೋ ನಿಮ್ಮ ಕ್ರಿಯೇಟಿವಿಟಿನ ಕಿಲ್ ಮಾಡ್ತಿದೆ. ನೀವು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಖುಷಿಯಾಗಿರೋಕ್ ಸಾಧ್ಯತೆ ಇದೆಯಾ ನಾನು ಇದ್ರೆ? ಇನ್ನ ಈಗೋನೇ ಇವತ್ತು ಕಂಪ್ಲೀಟ್ಲಿ ನಮ್ಮನ್ನ ಸಾಯಿಸ್ತಾ ಇರೋದು ಫ್ರೆಂಡ್ಸ್. ಈಗ ಚೆಕ್ ಮಾಡ್ಕೊಳ್ಳಿ, ಇಷ್ಟೊಂದಿದೆ, ಇಷ್ಟೊಂದು ಬರಡಂಶಗಳಲ್ಲಿ ನನಗೆ ಯಾರಾದ್ರೂ ಹೇಳ್ತೀರಾ ನನಗೆ ಯಾವುದು ಇಲ್ಲ ಅಂತ? ಕೆಲವರು ಹೇಳ್ತೀರಾ ಎಲ್ಲ ಕ್ವಿಂಟಲ್ ಗಟ್ಲೆ ಇದೆ ಅಂತ, ತುಂಬಿಕೊಂಡಿದೆ. ಇಷ್ಟೆಲ್ಲ ಇರೋದ್ರಿಂದ ನಾನು ಹೇಗೆ ಜೀವಿಸಕ್ಕಾಗತ್ತೆ? ಹೇಗೆ ನನ್ನ ಭೂಮಿ ಫಲವತ್ತಾಗಿರಕ್ಕಾಗತ್ತೆ ಫ್ರೆಂಡ್ಸ್? ಯೋಚನೆ ಮಾಡಿ. ಈ ತರ ಇರೋ ಒಂದೊಂದು ಅಂಶಗಳು ಸಹಿತ ನನ್ನ ಒಳಗಡೆ ಜಾಸ್ತಿ ನಾನು ತುಂಬ್ಕೊಂಡ್ಬಿಟ್ಟಿದ್ದೇನೆ. ನನ್ನ ಭೂಮಿ ಕಂಪ್ಲೀಟ್ ಬರ್ಡಲ್ಲೇ ಇರುತ್ತೆ. ಯಾವಾಗಲೂ ಒಂದು ಟೈಮಲ್ಲಿ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಇದು ಎಲ್ಲಾ ಟೈಮಲ್ಲೂ ಇದು ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅವಾಗ ನಾನು ಫಲವತ್ತಾಗಿ ನಾನು ಜೀವಿಸಕ್ ಆಗೋದಿಲ್ಲ. ನನ್ನ ಜೀವನ ನಾನು ಎಕ್ಸ್ಟ್ರಾರ್ಡಿನರಿ ಲೀವ್ ಮಾಡಕ್ ಆಗೋದೇ ಇಲ್ಲ. ಇದು ನಮ್ಮ ಇವತ್ತಿನ ಈ ಒಂದು ಸಬ್ಜೆಕ್ಟ್. ಇವೆಲ್ಲ ಇರೋದ್ರಿಂದ ನಾನು ಕತ್ತೆ ತರ ದುಡಿದ್ರು ಸಹಿತ ನಾನು ಏನು ರಿಸಲ್ಟ್ ಮಾಡೋಕ್ಕಾಗ್ತಿಲ್ಲ. ಯಾವುದೇ ದೇವರಿಗೆ ಏನೇ ಅರ್ಕೆ ಹೊತ್ಕೊಂಡ್ರು, ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಸಹಿತ ಇವಿರೋದ್ರಿಂದ ನಿಮ್ಗೆ ಯಾವ ದೇವರು ಫಲ ಕೊಡೋಕ್ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇವುಗಳನ್ನ ಗುರುತಿಸಿ ಐಡೆಂಟಿಫೈ ಮಾಡಿ. ಇವಾಗ ನೀವು ಗುರುತಿಸಿ ಫಸ್ಟ್, ಆಮೇಲೆ ನಾಳೆಯಿಂದ ನೋಡೋಣ ನಮ್ಮ ಒಂದು ಫಲವತ್ತಾದ ಅಂಶ ಏನು ಅಂತ. ಇವತ್ತಿಗೆ ಇಷ್ಟ ಸಾಕು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪಾರ್ಟಿಸಿಪೇಷನ್ಗೆ. ಅಂಡ್ ಅಗೈನ್ ಇವತ್ತಿನ ಒಂದು ಶೇರಿಂಗ್, ನಿಮ್ಮ ಇಮಿಡಿಯೇಟ್ಲಿ ರೀಕ್ರಿಯೇಷನ್ ಸೆಷನ್ ಅಟೆಂಡ್ ಮಾಡಿ. ಅಂಡ್ ಅಗೈನ್ ನಾಳೆ ಬೆಳಿಗ್ಗೆ ಸೇಮ್ ಮತ್ತೆ ಬೇಗ ಮತ್ತೆ ಜಾಯ್ನ್ ಆಗಿ ಎಲ್ರೂ. ಅಂಡ್ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಇದನ್ನ ಗುರುತಿಸ್ತಾ ಬನ್ನಿ. ನೀವು ಈ ಸ್ಥಿತಿನಲ್ಲಿರಿ, ನೀವು ಗುರುತಿಸಿ ನಿಮ್ಮಲ್ಲಿ ಎಷ್ಟೆಷ್ಟಿದೆ ಅಂತ. ಆ ಬರೀ ಗುರುತಿಸಿದ್ರೆ ಸಾಕು, ಅದರಿಂದ ಹೊರಗಡೆ ಬರ್ತೀರಾ. ಅದೇಗೆ ಅಂತ ಮುಂದಿನ ಒಂದು ಸೆಷನ್ ನೋಡೋಣ. ಥ್ಯಾಂಕ್ ಯು. ಹ್ಯಾವ್ ಎ ಎಕ್ಸ್ಟ್ರಾರ್ಡಿನರಿ ಲೈಫ್ ಫ್ರೆಂಡ್ ಅಂಡ್ ಹ್ಯಾಪಿ ಟ್ರಾನ್ಸ್